ಹಾಯ್ ಎವ್ರಿವನ್, ವೆಲ್ಕಮ್ ಟು ಸ್ಟಡಿ ಝೋನ್. ಪ್ರತಿದಿನ ಒಂದೊಂದು ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ತಿದ್ದೀನಿ. ಅದರದ್ದು ಕಂಟಿನ್ಯೂ ಸೀರೀಸ್ ಆಗಿ ಇವತ್ತು 16ನೇ ಕ್ವಶನ್ ಪೇಪರ್ ಆಗಿರುತ್ತೆ. ಟೈಮು ಭಾಳ ಬೇಗ ಅಂದರೆ 3:55 ಅರ್ಲಿ ಮಾರ್ನಿಂಗು, ಅಪ್ರಾಕ್ಸಿಮೇಟ್ಲಿ 4 ಗಂಟೆ. PDF ಎಲ್ಲ ಇದರಲ್ಲಿ ಹಾಕ್ಕೊಂಡು ಮಾಡೋಷ್ಟರಲ್ಲಿ 4 ಗಂಟೆ ಅಂದ್ಕೊಂಡ್ರು ಫೆಬ್ರವರಿ 13 ಅಂದರೆ ಇವತ್ತೇ 2025 ಬೆಳಗ್ಗೆ 4 ಗಂಟೆ ಕ್ಲಾಸ್. ಇದು ಬೆಳಗ್ಗೆ 4 ಗಂಟೆ ಕ್ಲಾಸ್ ಮಾಡ್ತಾಯಿದ್ದೀನಿ. ಓಕೆನಾ? ಇವತ್ತು PDO HK ಪೇಪರನ್ನು ಸಾಲ್ವ್ ಮಾಡೋಣ. ಈಗ ಆಲ್ರೆಡಿ ಯಾವ್ಯಾವ ಪೇಪರ್ ಅಂದರೆ ಇದು 16ನೇ ಕ್ವಶನ್ ಪೇಪರ್ ಅಂತ ಹೇಳಿದೆ. ಈಗ ಆಲ್ರೆಡಿ 15 ಕ್ವಶನ್ ಪೇಪರ್ ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ ನಾನು. ನೀವಿನ್ನೂ ಯಾರು ನೋಡಿಲ್ಲ, ನೋಡೋಕ್ಕೆ ಸಾಧ್ಯ ಆಗಿರಬೇಕು. ಟೆಲಿಗ್ರಾಮಲ್ಲಿ ಎಲ್ಲ ಲಿಂಕನ್ನು ಒಂದೇ ಹತ್ರ ಶೇರ್ ಮಾಡಿದ್ದೀನಿ. ಓಕೆನಾ? ಫಸ್ಟ್ ಗ್ರೂಪ್ ಬಿ ಮತ್ತೊಂದು ಅದರದ್ದು ಗ್ರೂಪ್ ಬಿ ಅಷ್ಟೇ ಮಾಡೋಣ ಅಂತ ಮಾಡ್ಕೊಂಡು ಇಲ್ಲಿವರೆಗೂ ಬಂದುಬಿಟ್ಟಿದೆ. ಅದು ಮೊನ್ನೆ ಪೇಪರು ಸೆರಿಕಲ್ಚರಲ್ ಎಕ್ಸ್ಟೆನ್ಷನ್ ಆಫೀಸರು, ಅಸಿಸ್ಟೆಂಟ್ ಡೈರೆಕ್ಟರ್ HK, ನಾನ್ HK, ಎಕ್ಸಿಕ್ಯೂಟಿವ್ ಇಂಜಿನಿಯರಿಂಗು, ಆಮೇಲೆ ಎಕ್ಸಿಕ್ಯೂಟಿವ್ ಇಂಜಿನಿಯರಿಂಗ್ HK, ಆಮೇಲೆ ಸೆರಿಕಲ್ಚರು ಅದರಲ್ಲಿ ನಾನ್ HK, ಆಮೇಲೆ ಅಸಿಸ್ಟೆಂಟ್ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ನಾನ್ HK ಅಂದರೆ ಕಂಪ್ಲೀಟ್ ಅವೆಲ್ಲವನ್ನೂ ಸಾಲ್ವ್ ಮಾಡಿದ್ದೀನಿ. ಆಮೇಲೆ ಗ್ರೂಪ್ ಸಿ ಈಗ ಮಾಡ್ತಿರೋದು ಗ್ರೂಪ್ ಸಿನೇ. ಗ್ರೂಪ್ ಸಿಲಿ ಕೋಆಪ್ರೇಟಿವ್, CTI HK, ನಾನ್ HK ಆಗಿದೆ. ಆಮೇಲೆ ಗ್ರೂಪ್ ಎ ಪೇಪರ್ 2 ಮಾಡಿದ್ದೀನಿ. AC SAD HK, ನಾನ್ HK 2 ಮಾಡಿದ್ದೀನಿ. ಓಕೆನಾ? ಇವತ್ತು ಮಾಡ್ತಿರೋದು ಕೂಡ ಗ್ರೂಪ್ ಸಿ ಪೇಪರ್ ಆಗಿರ್ತೈತೆ. ಓಕೆನಾ? ಇವತ್ತು ಮಾಡ್ತಿರೋ PDO ಪೇಪರು ಕೂಡ ಗ್ರೂಪ್ ಸಿ ಪೇಪರ್ ಆಗಿರುತ್ತೆ. ಇದು 2024ರಲ್ಲಿ ನಡೆದಂಥ GK ಪೇಪರು. ಕೋಡ್ ಬೇಕಾದ್ರೆ ನೋಡ್ಕೋಬೋದು ನೀವು, 584. ಓಕೆನಾ? ಓಕೆ, ಮೊದಲನೇ ಕ್ವಶನ್ ಏನು ಕೇಳಿದ್ದೇನೆ, ಇತ್ತೀಚೆಗೆ ಇದು ಕರೆಂಟ್ ಅಫೇರ್ಸ್ ಕೇಳಿದ್ದೇನೆ. ಇತ್ತೀಚೆಗೆ ಸುದ್ದಿಯಲ್ಲಿರುವ GSAT 20 ಉಪಗ್ರಹದ ಪ್ರಾಥಮಿಕ ಉದ್ದೇಶವೇನು? ಅಂದರೆ GSAT 20 ಉಪಗ್ರಹ ಇದೆಯಲ್ವಾ, ಇದರದ್ದು ಪ್ರೈಮರಿ ಆಬ್ಜೆಕ್ಟ್ ಏನು ಅಂತ ಕೇಳಿದ್ದೇನೆ. ಇದು ಸಂವಹನ ಅಂದರೆ ಕಮ್ಯುನಿಕೇಷನ್ ಮಾಡೋದಕ್ಕೋಸ್ಕರ ಇದನ್ನು ಲಾಂಚ್ ಮಾಡಿರ್ತಾರೆ. ಅದರದ್ದು ಮೇನ್ ರೀಸನ್ನೇ ಸಂವಹನ ಆಗಿರ್ತದೆ. ಓಕೆನಾ? ನೆಕ್ಸ್ಟು, ಕೆಳಗಿನ ಯಾವ ದೇಶವು ಸಾರ್ಕ್ನ ಸದಸ್ಯತ್ವ ಹೊಂದಿಲ್ಲ? ಸಾರ್ಕ್ನ ಸದಸ್ಯತ್ವ ಹೊಂದಿಲ್ಲ ಅಂತ ಕೇಳಿದಾನೆ ಅಂದರೆ ಸಾರ್ಕ್ ದೇಶಗಳು ಎಷ್ಟಿದಾವೆ ಅಂತ ನಿಮಗೆ ಗೊತ್ತಿರಬೇಕು ಫಸ್ಟು. ಓಕೆನಾ? ಸಾರ್ಕ್ ಅಂತ ಕೇಳಿದಾನೆ. ಇವಾಗ ಸಾರ್ಕ್, ಓಕೆನಾ, ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಅಂತ ಇದ್ರದ್ದು ಫುಲ್ ಫಾರ್ಮು. ಓಕೆನಾ? ಇದರಲ್ಲಿ ಯಾವ್ಯಾವ ದೇಶಗಳು ಬರ್ತವೆ? 8 ದೇಶಗಳು ಬರ್ತವೆ. ಓಕೆನಾ? ಅಫ್ಘಾನಿಸ್ತಾನ, ಶ್ರೀಲಂಕಾ, ನೆಕ್ಸ್ಟು ಬಾಂಗ್ಲಾದೇಶ, ಭೂತಾನು, ಭಾರತ, ಆಮೇಲೆ ಮಾಲ್ಡೀವ್ಸು, ನೇಪಾಳ, ಪಾಕಿಸ್ತಾನ. ನೋಡಿ, ಇದರೊಳಗಿರುವಂತಹ ದೇಶ ಯಾವುದು ಇದರಲ್ಲಿ ಇಲ್ಲ ಅಂತ ನೋಡಿದರೆ ಚೀನಾ ಇಲ್ಲ. ಆಗಿರೋದ್ರಿಂದ ಸಾರ್ಕ್ನ ಸದಸ್ಯತ್ವ ಹೊಂದಿಲ್ಲದಿರುವಂತಹ ದೇಶ ಯಾವುದಂದರೆ ಚೀನಾ ಆಗಿರ್ತದೆ. ಹಾಗಿದ್ರೆ ಸಾರ್ಕನ್ನು ಯಾವಾಗ ಎಸ್ಟಾಬ್ಲಿಷ್ ಮಾಡ್ತಾರೆ? ಸಾರ್ಕ್ನ ಎಸ್ಟಾಬ್ಲಿಷ್ ಮಾಡೋದು ಯಾವಾಗಂದರೆ 1985 ಸಾರ್ಕ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಇದ್ರದ್ದು ಸೆಕ್ರೆಟ್ರಿಯೇಟ್ ಲೊಕೇಶನ್ ಎಲ್ಲಿದೆ ಅಂತ ಅಂದರೆ ನೇಪಾಳದ ಕಠ್ಮಂಡುನಲ್ಲಿ ಇದರದ್ದು ಸೆಕ್ರೆಟ್ರಿಯೇಟ್ ಇದೆ. ಓಕೆನಾ? ಇದ್ರ ಬಗ್ಗೆ ಸ್ವಲ್ಪ. ಓಕೆ, ನೆಕ್ಸ್ಟ್ ಕೂಡ ಇದು ಕರೆಂಟ್ ಅಫೇರ್ಸ್ ಇದೆ. 2024ರ ಪ್ಯಾರಿಸ್ ಒಲಿಂಪಿಕ್ಸ್ ಚಾರ್ಟ್ ಬೇರರ್ ಆಗಿ ಯಾರು ಆಯ್ಕೆಯಾಗಿದ್ದರು? ಅಂದರೆ ಅವಾಗ ಯಾರು ಚಾರ್ಟ್ ಬೇರರ್ ಆಗಿ ಯಾರು ಸೆಲೆಕ್ಟ್ ಆಗಿದ್ದರು ಅಂತ ಕೇಳ್ತಿದ್ದಾನೆ. ಇದಕ್ಕೆ ರೈಟ್ ಆನ್ಸರ್ ಅಭಿನವ್ ಬಿಂದ್ರಾ ಅವರು ಇದಕ್ಕೆ ಆಯ್ಕೆ ಆಗಿರ್ತಾರೆ. ನೆಕ್ಸ್ಟು, ಮಹಿಳಾ FGM 2024ರ ಅಂತಾರಾಷ್ಟ್ರೀಯ ಶೂನ್ಯ ಸಹಿಷ್ಣುತೆಯ ದಿನದ ಥೀಮ್ ಏನಾಗಿತ್ತು? ಅವಳ ಧ್ವನಿ ಮತ್ತು ಅವಳ ಭವಿಷ್ಯ. ತಪ್ಪು ಗುಂಪಿನ ರಕ್ತವನ್ನು ಪಡೆದಲ್ಲಿ ವ್ಯಕ್ತಿಯಲ್ಲಿ ಯಾವ ಪರಿಣಾಮ ಉಂಟಾಗುತ್ತದೆ? ಅಂದರೆ ಈಗ ನಂದು B ಪಾಸಿಟಿವ್ ಅಂತ ಅಂದರೆ ಅದಕ್ಕೆ AB ಪಾಸಿಟಿವ್ ಹಿಂಗೆ ಜಾಯಿಂಟ್ ಮಾಡ್ಕೊಂಡ್ರೆ ಅಂದರೆ ಈ ಬೇರೆ ಬೇರೆ ರಕ್ತದ ಗುಂಪನ್ನು ಜಾಯಿಂಟ್ ಮಾಡ್ಕೊಂಡಾಗ ಏನಾಗ್ತದೆ, ಅಲ್ಲಿ ಮಾನವನ ದೇಹದ ವ್ಯಕ್ತಿಯಲ್ಲಿ ಯಾವ ರೀತಿಯ ಪರಿಣಾಮ ಬೀರ್ತದೆ, ಯಾವ ರೀತಿಯ ವ್ಯತ್ಯಾಸ ಆಗ್ತದೆ ಅಂತ ಕೇಳ್ತಿದ್ದಾನೆ. ಓಕೆನಾ? ಇದಕ್ಕೆ ರೈಟ್ ಆನ್ಸರ್ ಕೆಂಪು ರಕ್ತಗಣಗಳ ಒಟ್ಟುಗೂಡುವುದು. ಇದು ಕೆಂಪು ರಕ್ತಗಣಗಳು ಒಟ್ಟುಗೂಡ್ತವೆ ಬೇರೆ ಬೇರೆ ಆಯ್ತಂದ್ರೆ. ನೆಕ್ಸ್ಟು, ರೆಪೋ ದರ, ರಿವರ್ಸ್ ರೆಪೋ ದರ, ಇವೇನೇನು ಟರ್ಮ್ಸ್ ಇದಾವಲ್ವ ಇವು ರೆಗ್ಯುಲರ್ ಬರುವಂಥ ಟರ್ಮ್ಸ್ ಅವನ್ನೆಲ್ಲ ಸರಿ ಕಲ್ಕೋಬೇಕು.
ರೆಪೋ ದರವು ಇದನ್ನು ಉಲ್ಲೇಖಿಸುತ್ತದೆ. ಭಾರತೀಯ ರಿಸರ್ವ್ ಬ್ಯಾಂಕ್ ವಾಣಿಜ್ಯ ಬ್ಯಾಂಕುಗಳಿಗೆ ನೀಡುವ ಸಾಲದ ಹಣದ ದರವೇ ರೆಪೋ ದರವಾಗಿರ್ತದೆ. ಸಾಲದ ಹಣದ ದರ ರೆಪೋ ದರ. ನೆಕ್ಸ್ಟ್, ಯಾವ ಜಲವಿದ್ಯುತ್ ಯೋಜನೆಗೆ ಶ್ರೀ ಕೆ ಶೇಷಾದ್ರಿ ಅಯ್ಯರ್ ಅವರ ಜಲವಿದ್ಯುತ್ ಸ್ಥಾವರ ಎಂದು ಕರೆಯಲಾಗಿದೆ ಅಂದರೆ ಶಿವನಸಮುದ್ರ ಜಲವಿದ್ಯುತ್ ಸ್ಥಾವರಕ್ಕೆ ಕೆ ಶೇಷಾದ್ರಿ ಅಯ್ಯರ್ ಅವರ ಹೆಸರನ್ನು ಇಟ್ಟಿದ್ದಾರೆ ಅದಕ್ಕೆ. ಓಕೆನಾ. ನೆಕ್ಸ್ಟ್, ಸ್ಥಾವರ ಮತ್ತು ಯಂತ್ರೋಪಕರಣಗಳಲ್ಲಿ 25 ಲಕ್ಷ ರೂಪಾಯಿಗಿಂತ ಕಡಿಮೆ ಬಂಡವಾಳ ಹೂಡಿಕೆ ಹೊಂದಿರುವ ಕೈಗಾರಿಕೆಗಳನ್ನು ಅತಿ ಚಿಕ್ಕ ಕೈಗಾರಿಕೆಗಳು ಎಂದು ವ್ಯಾಖ್ಯಾನಿಸಲಾಗಿದೆ. ರೈಟ್. ಸ್ಥಾವರ ಮತ್ತು ಯಂತ್ರೋಪಕರಣಗಳಲ್ಲಿ 1 ಕೋಟಿ ರೂ.ಗಳನ್ನು ಮೀರದ ಬಂಡವಾಳ ಹೂಡಿಕೆ ಹೊಂದಿರುವ ಕೈಗಾರಿಕೆಗಳನ್ನು ಸಣ್ಣ ಪ್ರಮಾಣದ ಕೈಗಾರಿಕೆ ಎಂದು ಪರಿಗಣಿಸಲಾಗಿದೆ ಅಂತ ಹೇಳ್ತಿದ್ರೆ ಇದು ಕೂಡ ರೈಟ್. ಓಕೆನಾ. ಈಗ 2 ಹೇಳಿಕೆಗಳು ಕೂಡ ಸರಿಯಾಗಿರ್ತವೆ. ಇದಕ್ಕೆ 2 ಹೇಳಿಕೆಗಳು ಕೂಡ ಸರಿ. ನೆಕ್ಸ್ಟ್, ಯಾವ್ಯಾವ ನ್ಯಾಷನಲ್ ಪಾರ್ಕು ಎಲ್ಲಿದ್ದಾವೆ, ಅಲ್ಲ ವನ್ಯಜೀವಿ ಅಭಯಾರಣ್ಯಗಳು ಎಲ್ಲಿದ್ದಾವೆ ಅಂತ ಕೇಳ್ತಿದ್ದಾನೆ. ಯಾವ್ಯಾವ ವನ್ಯಜೀವಿ ಅಭಯಾರಣ್ಯಗಳು ಎಲ್ಲೆಲ್ಲಿದ್ದಾವೆ, ವೈಲ್ಡ್ ಲೈಫ್ ಸೆಂಚುರೀಸ್ ಎಲ್ಲೆಲ್ಲಿದ್ದಾವೆ, ಯಾವ್ಯಾವ ಡಿಸ್ಟಿಕಲ್ಲಿದ್ದಾವೆ ಅಂತ. ಓಕೆನಾ. ಇದು ಕೆಲವೊಂದಿಷ್ಟು ಲೀಸ್ಟ್ ಬರ್ತದೆ, ಅದನ್ನ ಫುಲ್ ನೀವು ಗಟ್ಟಿ ಹಾಕ್ಬಿಡ್ಬೇಕು. ಓಕೆ. ಭದ್ರಾ ವನ್ಯಜೀವಿ ಅಭಯಾರಣ್ಯ. ಭದ್ರಾ ವನ್ಯಜೀವಿ ಅಭಯಾರಣ್ಯ ಎಲ್ಲಿ ಕಂಡು ಬರುತ್ತೆ? ನುಗು, ಪುಷ್ಪಗಿರಿ, ಬಂಡೀಪುರ ಅಂತ ಕೊಟ್ಟಿದ್ದಾನೆ. ಓಕೆನಾ. ಈಗ ಫಸ್ಟು ಭದ್ರಾ ವನ್ಯಜೀವಿ ಅಭಯಾರಣ್ಯ ಇದು ಶಿವಮೊಗ್ಗದಲ್ಲಿ ಬರುತ್ತೆ. ಭದ್ರಾ ಶಿವಮೊಗ್ಗದಲ್ಲಿ ಬರುತ್ತೆ. ಓಕೆನಾ. ನುಗು ಇದು ಮೈಸೂರು. ಓಕೆನಾ. ಬಂಡೀಪುರ ಚಾಮರಾಜನಗರ, ಇದು ರೈಟ್ ಇದೆ. ಆಮೇಲೆ ಪುಷ್ಪಗಿರಿ ಬರುವುದು ಕೊಡಗು. ಓಕೆ. ಕೆಳಗಿದ್ದು ನೋಡೋದಾದರೆ ಫಸ್ಟ್ ಒನ್ನೇ ರೈಟ್ ಆನ್ಸರ್. ಬೇಡ್ತಿ ನದಿಯ ಇನ್ನೊಂದು ಹೆಸರೇನು? ಬೇಡ್ತಿ ನದಿಯ ಇನ್ನೊಂದು ಹೆಸರು ಗಂಗಾವಳಿನೇ ಇದರ ಬೇಡ್ತಿ ನದಿಯ ಇನ್ನೊಂದು ಹೆಸರು. ಇದು ಕೃಷ್ಣಾ ನದಿಯ ಉಪನದಿಯಾಗಿರ್ತದೆ. ಕೃಷ್ಣಾ ನದಿಯ ಉಪನದಿಯಾಗಿರ್ತದೆ. ಓಕೆನಾ. ನೆಕ್ಸ್ಟ್, ಸಮಭಾಜಕ ವೃತ್ತದ 5 ಡಿಗ್ರಿ ಉತ್ತರ ಮತ್ತು 5 ಡಿಗ್ರಿ ದಕ್ಷಿಣ ಅಕ್ಷಾಂಶದ ಒಳಭಾಗದಲ್ಲಿ ಕಂಡುಬರುವ ಪ್ರದೇಶಗಳನ್ನು ವರ್ಷವಿಡೀ ಮಳೆಯನ್ನು ಪಡೆಯುತ್ತವೆ. ರೈಟ್. ಒಂದನೇದು ರೈಟ್ ಇದು. ಓಕೆನಾ. ನೆಕ್ಸ್ಟ್, ಈ ಪ್ರಭೇದಗಳು ಹೆಚ್ಚಿನ ಉಷ್ಣಾಂಶ ಮತ್ತು ಕಡಿಮೆ ತೇವಾಂಶದಿಂದ ಸಂಜೆಯ ಸಮಯದಲ್ಲಿ ಪರಿಸರಣ ಮಳೆ ಬೀಳಲು ಕಾರಣವಾಗುತ್ತದೆ. ಪರಿಸರಣ ಮಳೆ ಬೀಳುತ್ತೆ ಅಲ್ಲಿ, ರೈಟು. ಆದರೆ ಅಲ್ಲಿ ಹೆಚ್ಚಿನ ಉಷ್ಣಾಂಶ ಮತ್ತು ಕಡಿಮೆ ತೇವಾಂಶದಿಂದ ಅಂತ ಹೇಳಿರೋದು ಇದು ರಾಂಗ್. ಆಗಿರೋದ್ರಿಂದ ಸಮರ್ಥನೆ ಎ ರೈಟು, ಬಟ್ ಕಾರಣ ರಾಂಗ್. ಯಾಕಂದರೆ ಅಲ್ಲಿ ಕಡಿಮೆ ಒತ್ತಡ ನಿರ್ಮಾಣ ಆಗೋದ್ರಿಂದ ಮಳೆ ಆಗ್ತದೆ. ಕಡಿಮೆ ಒತ್ತಡ ನಿರ್ಮಾಣ ಆಗ್ತದೆ ಅಲ್ಲಿ. ಯಾಕಂದರೆ ಅಲ್ಲಿ ಡೋಲ್ಡ್ರಮ್ಸ್ ಅಂತ ಕಂಡುಬರುತ್ತೆ ನೋಡಿ. ಅಂದರೆ 5 ಡಿಗ್ರಿಯಿಂದ 5 ಡಿಗ್ರಿ ಅಂಡರ್ ಒಳಗೆ 5 ಡಿಗ್ರಿ ಏನಿರ್ತಲ್ವ ಉತ್ತರದಲ್ಲೂ ಮತ್ತು ದಕ್ಷಿಣದಲ್ಲೂ, ಆ ಮಿಡ್ಲು 10 ಡಿಗ್ರಿ ಏನಿರ್ತಲ್ವ ಪ್ಲೇಸು. ಈಗ ಇದಂದರೆ ಇದು 0 ಡಿಗ್ರಿ ಅಂದರೆ ಇಲ್ಲಿಂದ 5 ಡಿಗ್ರಿ, ಇದು 5 ಡಿಗ್ರಿ. ಈ ಪ್ಲೇಸ್ಗೆ ಏನಿರುತ್ತೆ ಅಲ್ವಾ, ಇಲ್ಲಿ ಡೋಲ್ಡ್ರಮ್ಸ್ ಅಂದರೆ ಶಾಂತ ಕಟಿಬಂಧ ವಲಯ ಅಂತ ಕರೀತಾರೆ. ಇಲ್ಲಿ ಅವನೇನು ಹೇಳ್ತಿದ್ದಾನೆ, ಹೆಚ್ಚಿನ ಉಷ್ಣಾಂಶ ಮತ್ತು ಕಡಿಮೆ ತೇವಾಂಶ ಅಂತ ಹೇಳ್ತಿದ್ದಾನೆ. ಹಂಗಲ್ಲ, ಇಲ್ಲಿ ಕಡಿಮೆ ಒತ್ತಡ ನಿರ್ಮಾಣ ಆಗುವುದರಿಂದ ರೆಗ್ಯುಲರ್ ಆಗಿ ಪರಿಸರಣ ಮಳೆ ಆಗ್ತದೆ. ಆ ದೃಷ್ಟಿಯಿಂದ ನೋಡೋದಾದರೆ ಎ ರೈಟು, ಆರ್ ರಾಂಗ್ ಇದರಲ್ಲಿ. ಓಕೆನಾ. ಅಂದರೆ 3ನೇ ಆಪ್ಷನ್ನೇ ರೈಟ್ ಆನ್ಸರ್ ಅದಕ್ಕೆ. ನೆಕ್ಸ್ಟ್, ಟೆಕ್ಟಾನಿಕಲ್ ಭೂಕಂಪಗಳಿಗೆ ಕಾರಣವೇನು? ಟೆಕ್ಟಾನಿಕಲ್ ಭೂಕಂಪಗಳಿಗೆ ಕಾರಣವೇನು ಅಂತಂದರೆ ಇದಕ್ಕೆ ಭೂಮಡಿಕೆ ಮತ್ತು ಸ್ತರಭಂಗಗಳೇ ಟೆಕ್ಟಾನಿಕಲ್ ಭೂಕಂಪಗಳಿಗೆ ಕಾರಣವಾಗಿರ್ತದೆ. ನೆಕ್ಸ್ಟು, ಉತ್ತರ ಧ್ರುವ ಪ್ರದೇಶದಲ್ಲಿ ಪ್ರಪಂಚದಲ್ಲಿ ಅತ್ಯಂತ ಕಡಿಮೆ ಉಷ್ಣಾಂಶ ದಾಖಲಾಗಿದೆ. ಉತ್ತರ ಧ್ರುವದಲ್ಲಿ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ದಾಖಲಾಗಿದೆ ಅಂತ ಹೇಳ್ತಿದ್ದಾನೆ ಉತ್ತರ ಧ್ರುವದಲ್ಲಿ. ನೆಕ್ಸ್ಟು, ಕೆಳಗೆ ಏನು ಕೊಟ್ಟಿದ್ದಾನೆ, ಉತ್ತರ ಧ್ರುವ ಪ್ರದೇಶವು ಆರ್ಕಿಟಿಕ್ ಮಹಾಸಾಗರದಲ್ಲೇ ಆಗಿದೆ. ಉತ್ತರ ಧ್ರುವ ಪ್ರದೇಶದಲ್ಲಿ ಆರ್ಕಿಟಿಕ್ ಮಹಾಸಾಗರದಲ್ಲಿ ಆವೃತವಾಗಿದೆ. ಇದು ರೈಟು. ಉತ್ತರ ಧ್ರುವದಲ್ಲಿ ಆರ್ಕಿಟಿಕ್ ಇದೆ, ದಕ್ಷಿಣ ಧ್ರುವದಲ್ಲಿ ಅಂಟಾರ್ಟಿಕ್ ಇದೆ. ಓಕೆನಾ. ಉತ್ತರದಲ್ಲಿ ಆರ್ಕಿಟಿಕ್, ದಕ್ಷಿಣದಲ್ಲಿ ಅಂಟಾರ್ಟಿಕ್. ಓಕೆನಾ. ಆರ್ ರೈಟ್. ಆದರೆ ಉತ್ತರ ಧ್ರುವ ಪ್ರದೇಶದಲ್ಲಿ ಪ್ರಪಂಚದಲ್ಲಿ ಅತ್ಯಂತ ಕಡಿಮೆ ಉಷ್ಣಾಂಶ ಅಂತ ಹೇಳಿರೋದು ರಾಂಗು. ಉಷ್ಣಾಂಶ ಕಡಿಮೆ ರೈಟು, ಬಟ್ ಪ್ರಪಂಚದಲ್ಲಿ ಅತ್ಯಂತ ಅಂತ ಹೇಳಿರೋದು ರಾಂಗು. ಯಾಕಂದರೆ ಉತ್ತರಕ್ಕಿಂತ ದಕ್ಷಿಣ ಧ್ರುವದಲ್ಲಿ ಅತ್ಯಂತ ಕಡಿಮೆ ಉಷ್ಣಾಂಶ ದಾಖಲಾಗಿರ್ತದೆ. ಹಾಗಿರೋದ್ರಿಂದ ಎ ರಾಂಗ್ ಆಗಿರ್ತದೆ ಸಮರ್ಥನೆ, ಬಟ್ ಕಾರಣ ರೈಟ್ ಆಗಿರೋದ್ರಿಂದ ಸಮರ್ಥನೆ ಎ ರಾಂಗು, ಆರ್ ರೈಟ್ ಇರೋದು ಯಾರು, ಅದೇ ರೈಟ್ ಆನ್ಸರ್. ಓಕೆನಾ. ಎ ತಪ್ಪಾಗಿದ್ದು ಆರ್ ಸರಿಯಾಗಿದೆ, ಇದೇ ರೈಟ್ ಆನ್ಸರ್ ಅದಕ್ಕೆ. ನೆಕ್ಸ್ಟ್, ವಿಟಮಿನ್ ಎ ಕೊರತೆಯ ಲಕ್ಷಣಗಳು ಯಾವುವು? ವಿಟಮಿನ್ ಎ ಕೊರತೆಯ ಲಕ್ಷಣಗಳು ಕೆರಟೋಮೆಲಾಸಿಯಾ ಮತ್ತು ಪ್ಯಾಲಿಕ್ಯುಲರ್ ಹೈಪರ್ ಕೆರೋಟೋಸಿಸ್, ಆಸ್ಟಿಯೋಮೆಲಾಸಿಸ್ ಅಂತಂದು ಕೀ ಆನ್ಸರ್ ಕೊಟ್ಟಿರೋದು ಇದನ್ನು ಕೊಟ್ಟಿದ್ದಾರೆ, ಬಟ್ ಬಂಜೆತನ ಅಂತ ಬಂದಿಲ್ಲ ಅದರಲ್ಲಿ. ಓಕೆನಾ. ಇವು 3 ಇದ್ದಾವೆ ಇದರಲ್ಲಿ. ಓಕೆನಾ. ನೆಕ್ಸ್ಟ್,
ಮಾನವನ ಅಗತ್ಯತೆ ಮತ್ತು ಅವಶ್ಯಕತೆಗಳು ಪ್ರಬಲವಾಗಿದ್ದರೆ ಪರಿಸರದಿಂದ ಯಾವುದೇ ಅಡೆತಡೆ ಉಂಟಾದರೂ ಅವನ ಆರ್ಥಿಕ ಚಟುವಟಿಕೆಗಳು ನಿಲ್ಲುವುದಿಲ್ಲ ಎಂಬುದಕ್ಕೆ ಈ ಕೆಳಗಿನ ಯಾವುದು ಉತ್ತಮ ಉದಾಹರಣೆಯಾಗಿದೆ ಅಂತ ಕೇಳ್ತಾನೆ. ಇದಕ್ಕೆ ರೈಟ್ ಆನ್ಸರ್ ಆಸ್ಟ್ರೇಲಿಯಾದ ಚಿನ್ನದ ಗಣಿಗಾರಿಕೆ. ನೆಕ್ಸ್ಟ್, ಉತ್ತರ ಅಟ್ಲಾಂಟಿಕ್ ಸಾಗರಕ್ಕೆ ಸಂಬಂಧಿಸಿದಂತೆ ಸಾಗರದ ಪ್ರವಾಹಗಳನ್ನು ಗುರುತಿಸಿ. ಅಂದರೆ ಉತ್ತರ ಅಟ್ಲಾಂಟಿಕ್ ಸಾಗರಕ್ಕೆ ಸಂಬಂಧಿಸಿರುವ ನಾಟ್ ರಿಲೇಟೆಡ್ ಅಂದರೆ ಯಾವುದು ಅದಕ್ಕೆ ಹೊಂದಿಕೆ ಆಗದೇ ಇರೋದು ಅಂತ ಕೇಳ್ತಾನೆ. ಓಕೆನಾ, ನೆಗೆಟಿವ್ ಫಾರ್ಮಲ್ಲಿ ಕೇಳ್ತಾನೆ. ಓಕೆನಾ, ಉತ್ತರ ಅಟ್ಲಾಂಟಿಕ್ ಸಾಗರದಲ್ಲಿ ಕೆಳಗೆ ನೋಡೋದು ಯಾವ ಪ್ರವಾಹ ಬರೋದಿಲ್ಲ ಅಂತ ಕೇಳಿದಾನೆ. ಕೆನೆರಿ ಬರುತ್ತೆ, ಇರ್ಮಿಂಗರ್ ಬರುತ್ತೆ, ಲ್ಯಾಬ್ರಡಾರ್ ಬರುತ್ತೆ. ಅಂದರೆ ಪಾಕ್ಲ್ಯಾಂಡಲ್ಲಿ ಬರುತ್ತೆ. ಅಂದರೆ ಪಾಕ್ಲ್ಯಾಂಡ್ ಇದು ಅರ್ಜೆಂಟೈನಾದಲ್ಲಿ ಬರುತ್ತೆ. ಇದು ಒಂದು ಕೋಲ್ಡ್ ಕರೆಂಟ್ ಆಗಿರುತ್ತೆ. ಕೋಲ್ಡ್ ಕರೆಂಟ್ ಅಂದರೆ ಶೀತ ಆಗಿರ್ತದೆ. ಇದು ಸೌತ್ ಅಟ್ಲಾಂಟಿಕ್ ಸಮುದ್ರದಲ್ಲಿ ಬರುತ್ತೆ. ಸೌತ್ ಅಟ್ಲಾಂಟಿಕ್ ಸಿ ಇಲ್ಲಿ ಕಂಡು ಬರೋದು ಯಾವುದಂದ್ರೆ ಪಾಕ್ಲ್ಯಾಂಡ್. ಬಟ್ ಅವನಲ್ಲಿ ಏನು ಕೇಳಿದೆ, ಉತ್ತರ ಅಟ್ಲಾಂಟಿಕ್ ಅಂದರೆ ನಾರ್ತ್ ಅಟ್ಲಾಂಟಿಕ್ ಕೇಳಿದ್ದೇನೆ. ನಾರ್ತ್ ಅಟ್ಲಾಂಟಿಕ್ಕಲ್ಲಿ ಕೆನೇರಿ ಬರುತ್ತೆ, ಇರ್ಮಿಂಗರ್ ಬರುತ್ತೆ, ಲ್ಯಾಬ್ರಡಾರ್ ಬರುತ್ತೆ. ಆದರೆ ಪಾಕ್ಲ್ಯಾಂಡ್ ಬರೋದು ನಾರ್ತಲ್ಲೆಲ್ಲ ಸೌತಲ್ಲಿ ಬರುತ್ತೆ, ಅರ್ಜೆಂಟೈನಾದಲ್ಲಿ ಕಂಡು ಬರುತ್ತೆ. ಇದು ಕೋಲ್ಡ್ ಕರೆಂಟ್ ಆಗಿರ್ತದೆ. ಓಕೆನಾ. ನೆಕ್ಸ್ಟ್, ಭಾರತದ ಬಂದರುಗಳಿಗೆ ಕುರಿತಂತೆ ಕೆಳಗಿನ ಯಾವುದು ಸರಿಯಾಗಿರೋದು ಕೇಳ್ತಿದ್ದೇನೆ. ಕೋಲ್ಕತ್ತಾ ಒಂದು ನದಿ ನಿರ್ಮಿತ ಬಂದರಾಗಿದೆ. ಹೌದು, ಇದೇ ರೈಟ್ ಆನ್ಸರ್. ಹಂಗಂದ್ರೆ ವಿಶಾಖಪಟ್ಟಣ ಬಂದರು ಇದು ಉಬ್ಬರವಿಳಿತ ಬಂದರಾಗಿದೆ ಅಂತ ಕೇಳ್ತೇನೆ. ಅಂದರೆ ಉಬ್ಬರವಿಳಿತ ಬಂದರುಗಳು ಯಾವ್ಯಾವ ಇದಾವೆ ಅಂದರೆ ನಮ್ಮದಲ್ಲಿ ಕಾಂಡ್ಲಾ ಇದೆ, ಉಬ್ಬರವಿಳಿತ, ಮತ್ತು ಕೋಲ್ಕತ್ತಾ ಇವೆರಡೂ ಕೂಡ ಉಬ್ಬರವಿಳಿತ ಬಂದರುಗಳಾಗಿರ್ತವೆ. ನೆಕ್ಸ್ಟ್ ಏನು ಕೇಳಿದ್ದೇನೆ, ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಿನಲ್ಲಿ ಟುಟಿಕೋರಿನ್ ಬಂದರು ಇದೆ ಅಂತ ಹೇಳ್ತಿದ್ದಾನೆ. ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಿನ ಮಧ್ಯದಲ್ಲಿರುವಂತಹ ಬಂದರು ಯಾವುದಂದರೆ ಕೃಷ್ಣಪಟ್ಟಣಂ ಅಂತ ಬರುತ್ತೆ. ಯಾವುದು? ಕೃಷ್ಣಪಟ್ಟಣಂ ಅಂತ ಬರೋದು. ಆಂಧ್ರ ಮತ್ತು ತಮಿಳುನಾಡಿನ ಮಿಡ್ಲಿರೋದು ಕೃಷ್ಣಪಟ್ಟಣಂ. ನೆಕ್ಸ್ಟು, ಮುಂದ್ರಾ ಬಂದರು ಮಹಾರಾಷ್ಟ್ರದಲ್ಲಿದೆ ಅಂತ ಹೇಳ್ತಿದ್ದಾರೆ. ಮುಂದ್ರಾ ಬಂದರು ಮಹಾರಾಷ್ಟ್ರದಲ್ಲಿಲ್ಲ, ಇದು ಗುಜರಾತಲ್ಲಿದೆ. ಮುಂದ್ರಾ ಬಂದರು ಇರೋದು ಗುಜರಾತಲ್ಲಿ. ಹಾಗಿರೋದ್ರಿಂದ ಇದು ರಾಂಗು. ಒಂದೇ ಆಪ್ಷನ್ ಮಾತ್ರ ರೈಟು. ಓಕೆನಾ. ನೆಕ್ಸ್ಟ್, ಜನಸಂಖ್ಯಾ ಆವರ್ತನ ಎಂದರೇನು? ಜನಸಂಖ್ಯಾ ಆವರ್ತನ ಅಂದರೆ ಜನನ ದರ ಮತ್ತು ಮರಣ ದರವನ್ನು ಪರಿಗಣಿಸುವ ಹಂತ. ಜನನ ದರ ಮತ್ತು ಮರಣ ದರವನ್ನು ಪರಿಗಣಿಸುವ ಹಂತಕ್ಕೆ ಏನಂತಾರೆ ಅಂದರೆ ಜನಸಂಖ್ಯಾ ಆವರ್ತನ ಅಂತ ಕರೀತಾರೆ. ಕೆಳಗಿನವುಗಳಲ್ಲಿ ಯಾವುದು ಗಂಗಾ ನದಿಯ ಉಪನದಿಯಾಗಿದೆ? ಬಟ್ ಇದು ಕ್ವಶನಲ್ಲಿ ಇಂಗ್ಲೀಷಲ್ಲಿ ನೋಡಿದರೆ ಏನಾಯ್ತು ಅಂದರೆ ಡಿಸ್ಟ್ರಿಬ್ಯೂಟರಿ ಅಂತ ಕೇಳಿದ್ದೇನೆ. ಬಟ್ ಇದನ್ನು ಇಲ್ಲಿ ಓದುವಾಗ ಏನಾಗುತ್ತೆ ಅಂದರೆ ಟ್ರಿಬ್ಯೂಟರಿ ಆಗ್ತದೆ. ಬಟ್ ಇಂಗ್ಲೀಷಲ್ಲೇ ಫೈನಲ್ ಆಗಿರೋದ್ರಿಂದ ಡಿಸ್ಟ್ರಿಬ್ಯೂಟರಿ ನೋಡೋದಾದರೆ ಡಿಸ್ಟ್ರಿಬ್ಯೂಟರಿ ಹುಗ್ಲಿ. ಬಟ್ ಟ್ರಿಬ್ಯೂಟರಿ ಅಂದರೆ ಯಮುನಾ ಬರುತ್ತೆ, ಕೂಸಿ, ಗಂಡಕ್ 3 ಕೂಡ ಗಂಗಾ ನದಿಯ 4 ಕೂಡ ಗಂಗಾ ನದಿಯ ಉಪನದಿಗಳೇ. ಓಕೆನಾ. ಅವ್ನು ಡಿಸ್ಟ್ರಿಬ್ಯೂಟರಿ ಅಂತ ಕೇಳಿರೋದ್ರಿಂದ ಹುಗ್ಲಿ ನದಿ ಆಗ್ತದೆ. ಅಂದರೆ ಡಿಸ್ಟ್ರಿಬ್ಯೂಟರಿ ಅಂದರೆ ತನ್ನ ಮೇನ್ ನದಿಯಿಂದ ಡಿವೈಡ್ ಆಗೋದು. ಈಗ ಉಪನದಿಗಳು ಹೆಂಗಿರ್ತಾವೆ ಅಂದರೆ ಇದು ಮೇನ್ ನದಿ ಅಂದರೆ ಉಪನದಿಗಳು ಹಿಂಗೆ ಬಂದರೆ ಇದು ಉಪನದಿಗಳಿವು. ಅದೇ ಹಿಂಗೆ ಬರುವಂತಹ ನದಿ ಇಲ್ಲಿ ಡಿವೈಡ್ ಆಯ್ತಂದರೆ ಇದಕ್ಕೆ ಡಿಸ್ಟ್ರಿಬ್ಯೂಟರಿ ಅಂತಾರೆ. ಹುಗ್ಲಿ ಅನ್ನೋದು ಡಿವೈಡ್ ಆಗ್ತದೆ, ಅದಕ್ಕೆ ಅವ್ನು ಡಿಸ್ಟ್ರಿಬ್ಯೂಟರಿ ಕೇಳೋದ್ರಿಂದ ಹುಗ್ಲಿ ನದಿ ಡಿಸ್ಟ್ರಿಬ್ಯೂಟರಿ. ಓಕೆನಾ. ನೆಕ್ಸ್ಟ್, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಮತ್ತು ಕೆಳಗಿನ ನೀಡಲಾದ ಸರಿಯಾದ ಸಂಕೇತಗಳನ್ನು ಆಯ್ಕೆ ಮಾಡಿ. ಓಕೆನಾ. ನಿತ್ಯ ಹರಿದ್ವರ್ಣ ಕಾಡುಗಳು ಪಶ್ಚಿಮ ಘಟ್ಟಗಳ ಪೂರ್ವ ಭಾಗದಲ್ಲಿ ಕಂಡುಬರುತ್ತವೆ. ನಿತ್ಯ ಹರಿದ್ವರ್ಣ ಕಾಡುಗಳು ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರ್ತವೆ. ಆದರೆ ಅವನು ಒಂದೇ ವರ್ಡ್ ಕೊಟ್ಟಾನೆ, ಏನು? ಪೂರ್ವ ಅಂತ ಕೊಟ್ಟಾನೆ. ಪೂರ್ವ ಅಂತ ಕೊಟ್ಟಿರೋದಕ್ಕೆ ಇದು ಆಪ್ಷನ್ನು ರಾಂಗ್. ಯಾಕಂದರೆ ಪಶ್ಚಿಮ ಘಟ್ಟಗಳು ಕಂಡುಬರೋದು ನಿತ್ಯ ಹರಿದ್ವರ್ಣ ಕಾಡುಗಳು ಕಂಡುಬರೋದು ಪಶ್ಚಿಮ ಘಟ್ಟದ ಪಶ್ಚಿಮ ಭಾಗದಲ್ಲಿ. ಇದು ಪಶ್ಚಿಮ ಆಗಿತ್ತು. ಓಕೆನಾ. ಹಾಗಿರೋದ್ರಿಂದ ಒಂದೇ ಆಪ್ಷನ್ ರಾಂಗ್. ನೆಕ್ಸ್ಟ್, ಉಷ್ಣವಲಯದ ಎಲೆ ಉದುರುವ ಕಾಡುಗಳು ವಾರ್ಷಿಕವಾಗಿ 100 ರಿಂದ 200 ಸೆಂಟಿಮೀಟರ್ ಮಳೆ ಪ್ರದೇಶಗಳಲ್ಲಿ ಬೆಳೆಯುತ್ತವೆ, ಕಂಡುಬರ್ತವೆ. ಆಪ್ಷನ್ ಸೆಕೆಂಡ್ ರೈಟ್. ಮ್ಯಾಂಗ್ರೋವ್ ಕಾಡುಗಳು ಭಾರತದ ಪಶ್ಚಿಮ ಮತ್ತು ಪೂರ್ವ ಕರಾವಳಿಯಲ್ಲಿ ಕಂಡುಬರ್ತವೆ. ರೈಟ್. ಹಿಮಾಲಯ ಪರ್ವತ ಪ್ರದೇಶಕ್ಕೆ ಹೋಲಿಸಿದರೆ ಪರ್ಯಾಯ ಪ್ರಸ್ಥಭೂಮಿ ಪ್ರದೇಶವು ಹೆಚ್ಚು ಖನಿಜ ಸಂಪನ್ಮೂಲಗಳನ್ನು ಹೊಂದಿದೆ. ರೈಟ್. ಈಗ ಎ ಒಂದೇ ರಾಂಗ್ ಆಗಿರೋದ್ರಿಂದ ಎ ಇದರಲ್ಲಿದೆ. ಆಪ್ಷನ್ 2 ರೈಟ್ ಆನ್ಸರ್. ನೆಕ್ಸ್ಟ್, ಕರ್ಕಾಟಕ ಸಂಕ್ರಾಂತಿ ವೃತ್ತವು ಭಾರತದ ಕೆಳಕಂಡ ಯಾವ ರಾಜ್ಯಗಳ ಮೂಲಕ ಹಾದು ಹೋಗುವುದಿಲ್ಲ ಅಂತ ಕೇಳ್ತೇನೆ. ಯಾವ ರಾಜ್ಯದ ಮೂಲಕ ಹಾದು ಹೋಗುವುದಿಲ್ಲ ಕರ್ಕಾಟಕ ಸಂಕ್ರಾಂತಿ ವೃತ್ತ? ಓಕೆನಾ.
ಇದು ನೋಡೋದಾದರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಬರೋದು 23 ಅಂತೀವಲ್ಲ ಅದು. ಓಕೆನಾ. ಈ ಫಸ್ಟು ಎಲ್ಲೆಲ್ಲಿ ಹಾದು ಹೋಗ್ತತಿದು ಅಂತ ನೋಡೋದಾದರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ 8 ರಾಜ್ಯಗಳ ಮೂಲಕ ಹಾದು ಹೋಗ್ತದೆ. 8 ರಾಜ್ಯಗಳ ಮೂಲಕ ಹಾದು ಹೋಗ್ತದೆ. ಫಸ್ಟು ಯಾವುದು? ಗುಜರಾತು. ನೆಕ್ಸ್ಟು ಮಧ್ಯಪ್ರದೇಶ, ಜಾರ್ಖಂಡು, ಆಮೇಲೆ ತ್ರಿಪುರ, ರಾಜಸ್ಥಾನ. ನೆಕ್ಸ್ಟು ಛತ್ತೀಸ್ಗಢ. ನೆಕ್ಸ್ಟು ಪಶ್ಚಿಮ ಬಂಗಾಳ, ವೆಸ್ಟ್ ಬೆಂಗಾಲ್, ಆಮೇಲೆ ಮಿಜೋರಾಂ. ಇಷ್ಟು ರಾಜ್ಯಗಳ ಮೂಲಕ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗ್ತದೆ. ಈಗೇನು ಕೇಳಿದಾನೆ ಒಂದು ಕ್ವಶನ್ ಡೈರೆಕ್ಟಾಗಿ ಏನು ಕೇಳಿದಾನೆ, ಕರ್ಕಾಟಕ ಸಂಕ್ರಾಂತಿ ವೃತ್ತ ಈ ಕೆಳಗಿನಲ್ಲಿ ಯಾವುದು ಹಾದು ಹೋಗುವುದಿಲ್ಲ ಅಂತ ಕೇಳಿದ. ಮಧ್ಯಪ್ರದೇಶ ಐತಿ, ಪಶ್ಚಿಮ ಬಂಗಾಳ ಐತಿ, ರಾಜಸ್ಥಾನ ಐತಿ, ಬಟ್ ಒಡಿಸ್ಸಾ ಇಲ್ಲ ನೋಡಿ ಆಪ್ಷನಲ್ಲಿ. ಆಪ್ಷನ್ ಅಂದರೆ ಇದಕ್ಕೆ ರೈಟ್ ಆನ್ಸರ್ ಒಡಿಸ್ಸಾ ಆಗಿರೋದ್ರಿಂದ ಇದಕ್ಕೆ ಇನ್ನೊಂದೆರಡು ಪಾಯಿಂಟ್ ನೋಡೋದಾದರೆ ಮಾಹಿ ನದಿಯು 2 ಬಾರಿ ಹಾದು ಹೋಗ್ತದೆ. ಇದು ಟ್ರಾಪಿಕಲ್ ಕ್ಯಾನ್ಸರ್ ಹಿಂಗಿದೆ ಅಲ್ವಾ, ಮಾಹಿ ನದಿಯು 2 ಬಾರಿ ಹಾದು ಹೋಗ್ತದೆ, ಮಾಹಿ ನದಿ. ಓಕೆನಾ. ಆಮೇಲೆ ತ್ರಿಪುರ, ಉದಯ್ಪುರ ಹತ್ತಿರದ ನಗರಗಳಾಗಿದ್ದಾವೆ. ತ್ರಿಪುರ ಮತ್ತು ಉದಯ್ಪುರ ಹತ್ತಿರದ ನಗರಗಳು. ಯಾವುದಕ್ಕೆ? ಟ್ರಾಪಿಕ್ ಆಫ್ ಕ್ಯಾನ್ಸರ್ ಇದೆ ಅಲ್ವಾ, ಇದಕ್ಕೆ ಹತ್ತಿರದ ನಗರಗಳು. ಓಕೆನಾ. ಆಮೇಲೆ ಯಾವ ರಾಜಧಾನಿ, ಈಗ ಕೊಟ್ಟಿರುವಂತಹ ಯಾವ ರಾಜಧಾನಿಯು ಟ್ರಾಪಿಕ್ ಆಫ್ ಕ್ಯಾನ್ಸರ್ನ ಹತ್ತಿರದಲ್ಲಿದೆ ಅಂತ ಕ್ವಶನ್ ಕೇಳ್ಬೋದು. ಯಾವ ರಾಜಧಾನಿ ಅಂತ ಕೇಳಿದೆ ಅಂದರೆ ಜಾರ್ಖಂಡ್ನ ರಾಜಧಾನಿ ರಾಂಚಿ. ಯಾವ ರಾಜಧಾನಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ನ ಹತ್ತಿರದಲ್ಲಿ ಐತೆ ಅಂದರೆ ರಾಂಚಿ ಅತ್ಯಂತ ಹತ್ತಿರದಲ್ಲಿದೆ. ಹಾಗಿದ್ರೆ ಈ ಟ್ರಾಪಿಕ್ ಆಫ್ ಕ್ಯಾನ್ಸರು ಯಾವ ರಾಜ್ಯದಲ್ಲಿ ಅತ್ಯಂತ ಕಡಿಮೆ ಹಾದು ಹೋಗಿದೆ? ಅತ್ಯಂತ ಕಡಿಮೆ ಅಂದರೆ ರಾಜಸ್ಥಾನದಲ್ಲಿ ಅತ್ಯಂತ ಕಡಿಮೆ ಹಾದು ಹೋಗಿದೆ. ಓಕೆನಾ. ನೆಕ್ಸ್ಟ್ ಮಧ್ಯಪ್ರದೇಶ ಮತ್ತು ಗುಜರಾತ್ ರಾಜಧಾನಿಗಳಾದಂತಹ ಭೋಪಾಲ್ ಮತ್ತು ಗಾಂಧಿನಗರಗಳು ಕ್ರಮವಾಗಿ ಹತ್ತಿರಕ್ಕಿದ್ದಾವೆ. ಓಕೆನಾ. ಇದ್ರ ಬಗ್ಗೆ ಇಷ್ಟು ಸ್ವಲ್ಪ ಗೊತ್ತಿರಲಿ. ನೆಕ್ಸ್ಟ್ ಕೆಳಗಿನವುಗಳಲ್ಲಿ ಯಾವುದು ಹೇಳಿಕೆ ತಪ್ಪಾಗಿದೆ ಅಂತ ಕೇಳಿದಾನೆ. ಓಕೆನಾ. ರಾಜಸ್ಥಾನವು ಅತಿ ಹೆಚ್ಚು ಕಚ್ಚಾ ತೈಲವನ್ನು ಉತ್ಪಾದಿಸುವ ರಾಜ್ಯವಾಗಿದೆ. ರೈಟ್. ಇದು ರಾಜಸ್ಥಾನವು ಅತಿ ಹೆಚ್ಚು ಕಚ್ಚಾ ತೈಲ ಉತ್ಪಾದಿಸುವ ರಾಜ್ಯವಾಗಿದೆ. ಓಕೆನಾ. ಸಾಗರ್ ಸಮ್ರಾಟ್ ಎಂಬುದು ಬಾಂಬೆ ಹೈನಲ್ಲಿರುವ ಕಚ್ಚಾ ತೈಲವನ್ನು ಹೊರತೆಗೆಯುವ ವೇದಿಕೆಯಾಗಿದೆ. ರೈಟ್. ಅಸ್ಸಾಂ ಕಚ್ಚಾ ತೈಲ ಉತ್ಪಾದಿಸುವ ಅತ್ಯಂತ ಹಳೆಯ ರಾಜ್ಯವಾಗಿದೆ. ಇದು ಕೂಡ ರೈಟ್. ಒಡಿಶಾ ರಾಜ್ಯದಲ್ಲಿ ಕಚ್ಚಾ ತೈಲವನ್ನು ಉತ್ಪಾದಿಸುವ ಯಾವ ಸ್ಥಳವನ್ನು ಹೊಂದಿಲ್ಲ ಅಂತ ಕೊಟ್ಟಿದ್ದಾನೆ. ಯಾಕಂದರೆ ಅಲ್ಲಿ ಕೂಡ ಇದ್ದಾವೆ. ಆಗಿರೋದ್ರಿಂದ 2ನೇ ಆಪ್ಷನ್ನೇ ರೈಟ್. ಇಲ್ಲಿ ಕೇಳಿರೋದು ಕೂಡ ಯಾವ್ದು ರಾಂಗ್ ಅಂತ, ಆಗಿರೋದ್ರಿಂದ 2ನೇ ಆಪ್ಷನ್ ರೈಟ್ ಇದಕ್ಕೆ. ನೆಕ್ಸ್ಟ್ ಪ್ರತಿ ವರ್ಷ ಜುಲೈ 11 ಯಾವ ದಿನಾಂಕವೆಂದು ಆಚರಣೆ ಮಾಡಲಾಗ್ತದೆ? ಜುಲೈ 11 ಯಾವ ದಿನಾಂಕದಿಂದ ಆಚರಣೆ ಮಾಡಲಾಗ್ತದೆ ಅಂದರೆ ವಿಶ್ವ ಜನಸಂಖ್ಯೆ ದಿನವನ್ನು ಜುಲೈ 11 ಆಚರಣೆ ಮಾಡಲಾಗ್ತದೆ. ಆಗಿರೋದ್ರಿಂದ ವಿಶ್ವ ಪರಿಸರ ದಿನ ಯಾವಾಗಂದರೆ ಜೂನ್ 5 ವಿಶ್ವ ಪರಿಸರ ದಿನ. ಓಕೆ. ವಿಶ್ವ ವನ್ಯಜೀವಿ ದಿನ ಯಾವಾಗಂದರೆ ಮಾರ್ಚ್ 3. ವಿಶ್ವ ವನ್ಯಜೀವಿ ದಿನ ಮಾರ್ಚ್ 3. ನೆಕ್ಸ್ಟ್ ವಿಶ್ವ ಅರಣ್ಯ ದಿನ ಮಾರ್ಚ್ 21. ವಿಶ್ವ ಅರಣ್ಯ ದಿನ. ಓಕೆ. ನೆಕ್ಸ್ಟ್ ಕರ್ನಾಟಕ ರಾಜ್ಯವು ತನ್ನ ಗಡಿಯನ್ನು ಎಷ್ಟು ರಾಜ್ಯಗಳೊಂದಿಗೆ ಹಂಚಿಕೊಂಡಿದೆ? ಅಂದರೆ 6 ರಾಜ್ಯಗಳೊಂದಿಗೆ ಕರ್ನಾಟಕವು ತನ್ನ ಗಡಿ ರಾಜ್ಯಗಳನ್ನು ಹಂಚಿಕೊಂಡಿದೆ. ಓಕೆನಾ. 6 ರಾಜ್ಯಗಳೊಂದಿಗೆ. ಇದು ಯಾವಾಗ ಬರ್ತವೆ ಅಂದರೆ 6 ರಾಜ್ಯಗಳು ಈ ಕಡೆಯಿಂದ ಫಸ್ಟು ಗೋವಾ ಬರುತ್ತೆ, ಆಮೇಲೆ ಮಹಾರಾಷ್ಟ್ರ, ಆಮೇಲೆ ತೆಲಂಗಾಣ, ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳ. ಓಕೆನಾ. 1 2 3 4 5 6 6 ರಾಜ್ಯಗಳೊಂದಿಗೆ ಕರ್ನಾಟಕವು ತನ್ನ ಗಡಿ ರಾಜ್ಯಗಳನ್ನು ಹಂಚಿಕೊಂಡಿದೆ. ಓಕೆನಾ. ಅದು ಸ್ವಲ್ಪ ನೆನಪಿರಲಿ. ನೆಕ್ಸ್ಟ್ ಸಬಲ್ಟರ್ನ್ ದೃಷ್ಟಿಕೋನ ಎಂದರೇನು? ಸಬಲ್ಟರ್ನ್ ದೃಷ್ಟಿಕೋನ ಇದು ಯಾವುದರಲ್ಲಿ ಬರುತ್ತೆ ಅಂದರೆ ಇದ್ರ ಹಿಸ್ಟ್ರಿ ಪ್ಲಸ್ ಆಮೇಲೆ ಸೋಷಿಯಾಲಜಿ ಬರುತ್ತಲ್ವ, ಅದರಲ್ಲಿ ಮಿಕ್ಸ್ ಆಗಿ ಬರ್ತದೆ ಇದು ಕಾನ್ಸೆಪ್ಟ್. ನಾನು ಸರ್ಚ್ ಮಾಡಿ ನೋಡುವಾಗ ನನಗೆ ಗೊತ್ತಾಗಿತ್ತು ಅಂದರೆ ಎಕನಾಮಿಕ್ಸಲ್ಲಿ ಏನಾರು ಬರ್ತೇನೋ ಅಂತ ಅಂದ್ಕೊಂಡೆ, ಬಟ್ ಆಮೇಲೆ ಗೊತ್ತಾಯಿತು ಇದು ಬರೋದು ಸೋಷಿಯಾಲಜಿಯಲ್ಲೇ ಬರುತ್ತೆ. ಓಕೆನಾ. ಸಬಲ್ಟರ್ನ್ ದೃಷ್ಟಿಕೋನ ಇವು ಮೇಲೆ ಎಲ್ಲ ಹೇಳಿಕೆಗಳು ರೈಟು. ಒಂದ್ಸರಿ ನೋಡ್ಕೊಂಬಿಡೋಣ. ಇದು ಸಾಮಾನ್ಯವಾಗಿ ಪ್ರತಿನಿಧಿಸದ ಜನಸಾಮಾನ್ಯರ ದೃಷ್ಟಿಕೋನದ ಮೂಲಕ ಸಮಾಜದ ಪರ್ಯಾಯ ಚಿತ್ರಣವನ್ನು ಪ್ರಯತ್ನಿಸುತ್ತದೆ. ರೈಟ್. ರಾಜಕೀಯ ಮತ್ತು ಸಾಮಾಜಿಕ ಚಳವಳಿಗಳಲ್ಲಿ ಗಣ್ಯರ ವಿರುದ್ಧವಾಗಿ ಜನಸಾಮಾನ್ಯರ ಪಾತ್ರವನ್ನು ಎತ್ತಿ ತೋರಿಸುವ ಮೂಲಕ ಸಮತೋಲನವನ್ನು ಪುನಃ ಸ್ಥಾಪಿಸಲು ಪ್ರಯತ್ನಿಸುತ್ತದೆ. ರೈಟ್. ಇದು
ರೈತರು, ಬುಡಕಟ್ಟು ಮತ್ತು ಸಮಾಜದ ಇತರ ಅಂಚಿನಲ್ಲಿರುವ ವರ್ಗಗಳು ತಮ್ಮದೇ ಆದ ಇತಿಹಾಸದ ನಿರ್ಮಾತೃಗಳನ್ನು ಪರಿಗಣಿಸುತ್ತದೆ ಅಂತ ಹೇಳ್ತಿದ್ದಾನೆ. ಇದು ಕೂಡ ರೈಟ್ ಇದಕ್ಕೆ. ಓಕೆನಾ? ಹಾಗಿರೋದ್ರಿಂದ ಮೇಲಿನ ಎಲ್ಲ ಹೇಳಿಕೆಗಳು ಕೂಡ ರೈಟ್. ನೆಕ್ಸ್ಟ್ 28ನೇ ಕ್ವಶನ್ ಏನು ಕೇಳಿದ, ಒರಾನ್, ಮುಂಡಾ, ಸಂತಾಲ್ ಇವು 3 ಬುಡಕಟ್ಟುಗಳು, ಒರಾನ್, ಮುಂಡಾ, ಸಂತಾಲ್ ಬುಡಕಟ್ಟುಗಳು ಕೆಳಗಿನ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಇದು ಆರಾಮ್ಸೆ ಹೇಳ್ತೀವಿ. ಇದಕ್ಕೆ ಜಾರ್ಖಂಡ್ ರೈಟ್ ಇದಕ್ಕೆ. ಓಕೆನಾ? ಜಾರ್ಖಂಡ್ ರೈಟ್. ನೆಕ್ಸ್ಟು ಹಾಗಿದ್ರೆ ಅಸ್ಸಾಮಲ್ಲಿ ಯಾವ ಕಂಡು ಬರ್ತವೆ? ಅಸ್ಸಾಂನಲ್ಲಿ ಅಹೋಮ್ ಸಾಮ್ರಾಜ್ಯ ಕಂಡು ಬರ್ತವೆ. ಅಹೋಮ್ ಬುಡಕಟ್ಟು ಅಹೋಮ್ ಕಂಡು ಬರುತ್ತೆ. ನೆಕ್ಸ್ಟ್ ಬೋಡಾ ಕಂಡು ಬರುತ್ತೆ. ಅಹೋಮ್, ನೆಕ್ಸ್ಟ್ ಬೋಡಾ, ಕಬಾರಿ ಅಂತ ಕಂಡು ಬರುತ್ತೆ. ಅಹೋಮ್, ಬೋಡಾ, ಕಬಾರಿ, ಕೋಚ್ ಇವು ಇಷ್ಟು ಮೇಜರಾಗಿ ಕಂಡು ಬರ್ತವೆ. ಆಮೇಲೆ ಮಧ್ಯಪ್ರದೇಶದಲ್ಲಿ ಬೈಲ್ ಅಂತ ಕಂಡು ಬರುತ್ತೆ. ಆಮೇಲೆ ಛತ್ತೀಸ್ಗಢದಲ್ಲಿ ಡೋಂಗಾ, ಬೈಗಾ ಕಂಡು ಬರ್ತವೆ. ಯಾವುದು? ಡೋಂಗಾ, ಬೈಗಾ ಕಂಡು ಬರ್ತವೆ. ಇಷ್ಟು ಸ್ವಲ್ಪ ಹಂಗೆ ಮೇಲ್ಮೇಲೆ. ಓಕೆ, ನೆಕ್ಸ್ಟ್ ಎಥ್ನೋಸೆಂಟ್ರಿಸಮ್ ಪರಿಕಲ್ಪನೆ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ, ಸ್ವಂತ ಸಂಸ್ಕೃತಿಯ ನೆಲದಲ್ಲಿ ಇತರ ಸಂಸ್ಕೃತಿಗಳನ್ನು ಮೌಲ್ಯಮಾಪನ ಮಾಡುವುದು. ಅಂದರೆ ನಮ್ಮ ನೆಲದಲ್ಲಿ ಬೇರೆಯವರ ಸಂಸ್ಕೃತಿಯ ಮೌಲ್ಯಮಾಪನ ಮಾಡೋದಕ್ಕೆ ಎಥ್ನೋಸೆಂಟ್ರಿಸಮ್ ಪರಿಕಲ್ಪನೆ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ಇದು ಕೂಡ ಸೋಷಿಯಾಲಜಿ ಕ್ವಶನ್ ಆಗಿರ್ತೈತಿ. ಜಿ ಎಸ್ ಗುರ್ರೆ ಅನ್ನೋರು ಯಾವುದಕ್ಕಂದ್ರೆ ಕ್ಯಾಸ್ಟ್ ಅಂಡ್ ರೇಸ್ ಇನ್ ಇಂಡಿಯಾ. ಜಿ ಎಸ್ ಗುರ್ರೆ ಕ್ಯಾಸ್ಟ್ ಅಂಡ್ ರೇಸ್ ಇನ್ ಇಂಡಿಯಾಕ್ಕೆ ಸಂಬಂಧಿಸಿದ್ದಾರೆ. ಆಮೇಲೆ ಎಮ್ ಎನ್ ಶ್ರೀನಿವಾಸ್ ಅವರು ಯಾವುದಕ್ಕಂದ್ರೆ ಸೋಷಿಯಲ್ ಚೇಂಜ್ ಇನ್ ಮಾಡರ್ನ್ ಇಂಡಿಯಾ. ಐರಾವತಿ ಕರ್ವೆ ಅವರು ದಿ ಹಿಂದೂ ಸೊಸೈಟಿ ಆ್ಯಂಡ್ ಇಂಟರ್ಪ್ರಿಟೇಷನ್ ಇದಕ್ಕೆ ಸಂಬಂಧಿಸಿದ್ದಾರೆ. ಯಾರು? ಐರಾವತಿ ಕರ್ವೆ. ಎ ಆರ್ ದೇಸಾಯಿ ಇವರು ರೂರಲ್ ಇಂಡಿಯಾ ಇನ್ ಟ್ರಾನ್ಸಿಷನ್ ಇದಕ್ಕೆ ಸಂಬಂಧಿಸಿದ್ದಾರೆ. ಓಕೆನಾ? ಇದಕ್ಕೆ ರೈಟ್ ಆನ್ಸರು 1ನೇ ಆಪ್ಷನ್ ರೈಟ್. ಸ್ಟೀಫನ್ ಹಾಕಿನ್ಸ್ ಅವರು ಈ ಕೆಳಗಿನ ಯಾವ ಕ್ಷೇತ್ರಗಳಿಂದ ಪ್ರಸಿದ್ಧರಾಗಿದ್ದಾರೆ? ಸ್ಟೀಫನ್ ಹಾಕಿನ್ಸ್ ರವರು ಕಪ್ಪು ರಂಧ್ರಗಳಿಂದ ಪ್ರಸಿದ್ಧರಾಗಿದ್ದಾರೆ. ನೆಕ್ಸ್ಟ್ ರಾಜಾರಾಮ್ ಮೋಹನ್ ರಾಯ್, ಈಶ್ವರ್ ಚಂದ್ರ ವಿದ್ಯಾಸಾಗರ, ಸಾವಿತ್ರಿಬಾಯಿ ಫುಲೆ, ದಯಾನಂದ ಸರಸ್ವತಿ ಅಂತ ಇಷ್ಟು ಜನ ಕೊಟ್ಟಿದ್ದಾರೆ. ಓಕೆನಾ? ಈಗ ರಾಜಾರಾಮ್ ಮೋಹನ್ ರಾಯ್ ಅವರು ಸತಿ ಪದ್ಧತಿ ನಿರ್ಮೂಲನೆಗೆ ಮುಂದಾಗ್ತಾರೆ. ಸತಿ ಪದ್ಧತಿ ನಿರ್ಮೂಲನೆ. ಓಕೆನಾ? ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವರು ವಿಧವಾ ಪುನರ್ವಿವಾಹ. ಸಾವಿತ್ರಿಬಾಯಿ ಫುಲೆ ಬಾಲಕಿಯರ ಶಾಲೆ ಸ್ಥಾಪನೆ ಮಾಡ್ತಾರೆ. ದಯಾನಂದ ಸರಸ್ವತಿ ಆರ್ಯ ಸಮಾಜ ಸ್ಥಾಪಕ ದಯಾನಂದ ಸರಸ್ವತಿ ಅವರು. ಓಕೆನಾ? ಇದಕ್ಕೆ ರೈಟ್ ಆನ್ಸರ್ ಯಾವುದಂದ್ರೆ ಆಪ್ಷನ್ 2 ರೈಟ್ ಆನ್ಸರ್. ನೆಕ್ಸ್ಟ್ ಅವಿಭಕ್ತ ಕುಟುಂಬ, ಜಾತಿ ಮತ್ತು ಗ್ರಾಮ ಸಮುದಾಯಗಳ ಭಾರತದ ಗ್ರಾಮೀಣ ಸಮಾಜದ 3 ಆಧಾರ ಸ್ತಂಭಗಳಾಗಿವೆ. ಇದು ಯಾರ ಹೇಳಿಕೆಯಾಗಿದೆ ಅಂದರೆ ಕೆ ಡೇವಿಸ್ ರವರ ಹೇಳಿಕೆಯಾಗಿದೆ. ನೆಕ್ಸ್ಟ್ ಪುರುಷಾರ್ಥಗಳು, ಆಶ್ರಮಗಳು, ವರ್ಣಗಳು, ವೇದಗಳು ಇವುಗೆ ಅಪೋಸಿಟ್ ಕೊಟ್ಟಿರುವಂಥ ಯಾವ್ಯಾವುದಕ್ಕೆ ಹೊಂದಿಸಿ ಬರೀರಿ ಅಂತ ಕೊಡ್ತಾನೆ. ಈಗ ಡೈರೆಕ್ಟಾಗಿ ನಮಗೆ ಮ್ಯಾಕ್ಸಿಮಮ್ ಯಾವ್ದು ಗೊತ್ತಾಗ್ತದೆ ಇವಾಗ ಅಂದರೆ ವರ್ಣಗಳು ಅಂದರೆ ನಮಗೆ ಕಲರ್ಸ್ ಅಂತ ಗೊತ್ತಾಗ್ತದೆ. ವರ್ಣಗಳು, ಕಲರ್ಸು, ಬಣ್ಣ. ಓಕೆ, C4 ಅಂತ ನೋಡಿದ್ರೆ C4 ಇಲ್ಲಿದೆ. ಈಗ ಆಪ್ಷನ್ ಏನು 50-50 ಬರ್ತವೆ. ಆಪ್ಷನ್ ಎ ಆಗಬೇಕು ಅಥವಾ ಆಪ್ಷನ್ 4 ಆಗಬೇಕು. ಓಕೆನಾ? ವೇದಗಳು ಕೂಡ ಗೊತ್ತು ನಮಗೆ. ವೇದಗಳು ಇದು ಯಾವುದಕ್ಕಂದರೆ ಬುದ್ಧಿವಂತಿಕೆ, ಜ್ಞಾನ ಅದು ಕೂಡ 2ರಲ್ಲಿದೆ. ಬುದ್ಧಿವಂತಿಕೆ, ಜ್ಞಾನ ಅದು ಕೂಡ 2ರಲ್ಲಿ ಇದೆ. ಆಶ್ರಮಗಳಲ್ಲಿ ಆಶ್ರಮಗಳಂದರೆ ವಿಶ್ರಾಂತಿ ತಾಣಕ್ಕೆ ಆಶ್ರಮಗಳಂತ ಹೇಳ್ತೇವೆ. ವಿಶ್ರಾಂತಿ ತಾಣಕ್ಕೆ ಆಶ್ರಮಗಳಂತ ಅಂದರೆ B1 ಆಗಬೇಕು. B1 ಒಂದೇ ಆಪ್ಷನ್ ಇದೆ. ಹಾಗಿರೋದ್ರಿಂದ 1ನೇ ಆಪ್ಷನ್ ರೈಟ್. ಪುರುಷಾರ್ಥಗಳು ಅಂದರೆ ಜೀವನದ ಉದ್ದೇಶ ಪುರುಷಾರ್ಥವಾಗಿರ್ತದೆ. ಓಕೆನಾ? ನೆಕ್ಸ್ಟ್ ಉಪನಿಷತ್ತುಗಳನ್ನು ಬೆಳಗಿನ ಸೂರ್ಯಪ್ರಭೆದೆಗೆ ಪರ್ವತಗಳ ಮೇಲಣ ಶುದ್ಧ ಮಾರುತಕ್ಕೆ ಹೋಲಿಸಿ ಅವು ಸರಳವೂ ಆದರೆ ಗಹನವೂ ಪರಿಶುದ್ಧವೂ ಮತ್ತು ಸತ್ಯವೂ ಆಗಿವೆ. ಇದು ಯಾರ ಹೇಳಿಕೆಯಾಗಿದೆ? ಇದು ಮ್ಯಾಕ್ಸ್ ಮುಲ್ಲರ್ ಅವರ ಹೇಳಿಕೆಯಾಗಿದೆ. ಅನುಶೀಲನ ಸಮಿತಿ, ಯುಗಾಂತರ, ದೀರ್ಘಕಾಲದವರೆಗೆ ಇವು ಕ್ರಾಂತಿಕಾರಿ ಸೊಸೈಟಿಗಳಾಗಿರ್ತವೆ. ಓಕೆನಾ? ಹಾಗಿದ್ರೆ ಫಸ್ಟು ಅನುಶೀಲನ ಸಮಿತಿ ಯಾವಾಗ ಬರ್ತದೆ? ಅನುಶೀಲನ ಸಮಿತಿ ಯಾವಾಗ ಬರುತ್ತೆ ಅಂದರೆ ಇದು ಸತೀಶ್ ಚಂದ್ರ ಬೋಸ್ ಅವರು ಮಾಡ್ತಾರೆ. ಇದು ಫೌಂಡರ್ ಇವರು ಸತೀಶ್ ಚಂದ್ರ ಬೋಸ್.
ಅನುಶೀಲನಾ ಸಮಿತಿಯ ಫೌಂಡರ್ ಯಾರಂದರೆ ಸತೀಶ್ ಚಂದ್ರ ಬೋಸ್. ಯಾವಾಗಂದರೆ ಮಾರ್ಚ್ 24, 1902 ಓಕೆನಾ, ಅವಾಗ ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟ್ ಇನ್ನೊಂದು ಯಾವುದು ಅಂದರೆ ಯುಗಾಂತರ ಅಂತ ಬಂತು ನೋಡಿ. ಇನ್ನೊಂದು ಯುಗಾಂತರ, ಇದು ವೆಸ್ಟ್ ಬೆಂಗಾಲ್ನಲ್ಲಿ ಮಾಡ್ತಾರೆ. ವೆಸ್ಟ್ ಬೆಂಗಾಲಲ್ಲಿ ಬರುತ್ತೆ. ಇದು 1906 ಬರುತ್ತೆ. 1906 ಬರುತ್ತೆ. ಯಾರಂದರೆ ಬರೀಂದ್ರ ಕುಮಾರ್ ಘೋಷ್, ಅಭಿನವ್ ಭಟ್ಟಾಚಾರ್, ಭೂಪೇಂದ್ರ ನಾಥ್ ದತ್ ಓಕೆನಾ. ನೆಕ್ಸ್ಟು ಆಮೇಲೆ ಇದು 1906 ಬರುತ್ತೆ. ಆಮೇಲೆ ಇದು 1908 ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಗೆ ಮರ್ಜ್ ಆಗ್ತದೆ. ಓಕೆನಾ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಗೆ ಮರ್ಜ್ ಆಗೋದು ಯಾವಾಗ ಅಂದರೆ 1908 ಮರ್ಜ್ ಆಗಲ್ಲ, ಇದು ಕೊಲ್ಯಾಪ್ಸ್ ಆಗ್ತದೆ. ಯಾಕೆ ಕೊಲ್ಯಾಪ್ಸ್ ಆಗ್ತದೆ ಅಂದರೆ ಆವಾಗ ನ್ಯೂಸ್ ಪೇಪರ್ ಆ್ಯಕ್ಟ್ 1908 ಅಂತ ಒಂದು ಬರುತ್ತೆ. ನ್ಯೂಸ್ ಪೇಪರ್ ಆ್ಯಕ್ಟ್ 1908. ಯಾಕಂದರೆ ಇವರ ಉದ್ದೇಶ ಏನಾಗಿರ್ತದೆ ಅಂದರೆ ಯುಗಾಂತರ ಅನ್ನುವ ಇದು ಕ್ರಾಂತಿಕಾರಿ ಸಂಘಟನೆ ಏನಿದೆ ಅಲ್ವಾ, ಇದನ್ನು ಹೊಡೆದೋಡಿಸುವನೇ ಇದರ ಉದ್ದೇಶದಿಂದ ನ್ಯೂಸ್ ಪೇಪರ್ ಆ್ಯಕ್ಟ್ ಅಂತ ಜಾರಿ ಮಾಡಿಕೊಂಡು ಇದರ ವಿರುದ್ಧ, ಯುಗಾಂತರದ ವಿರುದ್ಧ ಫುಲ್ಲು ಪ್ರತಿಭಟನೆ ಫುಲ್ಲು ಅದರ ಅಪೋಸಿಟ್ ಬ್ರಿಟಿಷರು ಕಾನೂನು ಮಾಡ್ಕೊತ ಯುಗಾಂತರನ್ನು ಕೊಲ್ಯಾಪ್ಸ್ ಮಾಡ್ತಾರೆ. ಯಾವಾಗಂದರೆ 1906 ಸ್ಟಾರ್ಟ್ ಆಗುತ್ತೆ, 1908 ಕೊಲ್ಯಾಪ್ಸ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಕ್ರಾಂತಿಕಾರಿಗಳಾದ ಅಶ್ಫಾಕುಲ್ ಖಾನ್, ರಾಮ್ ಪ್ರಸಾದ್ ಬಿಸ್ಮಿಲ್ಲಾ, ರೋಹನ್ ಸಿಂಗ್ ಮತ್ತು ರಾಜೇಂದ್ರ ಲಾಹಿರಿ ಇವರನ್ನು ಯಾವ ಕಾರಣಕ್ಕೆ ಗಲ್ಲಿಗೇರಿಸಲಾದರು? ಬಿಸ್ಮಿಲ್ಲಾ ಅಂತ ನೋಡಿದ ಕೂಡಲೇ ನಮಗೆ ಗೊತ್ತಾಗುತ್ತೆ. 1995 ಆಗಸ್ಟ್ 9 ಕಾಕೋರಿ ರೈಲಿನ ಹಣದ ಲೂಟಿ ಮಾಡಿದ ಪ್ರಕರಣಕ್ಕಾಗಿ ಕ್ರಾಂತಿಕಾರಿಗಳಾದ ಅಶ್ಫಾಕುಲ್ ಖಾನ್, ರಾಮ್ ಪ್ರಸಾದ್ ಬಿಸ್ಮಿಲ್ಲಾ, ರೋಹನ್ ಸಿಂಗ್, ರಾಜೇಂದ್ರ ಲಹಾರಿ ಅವರನ್ನು ಗಲ್ಲಿಗೇರಿಸಲಾಗ್ತದೆ. ನೆಕ್ಸ್ಟ್ ಸಾಮ್ರಾಟನೆಂಬ ಚಕ್ರಾಧಿಪತಿ ಬಿರುದವನ್ನು ಹೊಂದಿದ ವಾಕಾಟಕದ ಏಕೈಕ ರಾಜ ಯಾರಂದರೆ ಪ್ರವರಸೇನ. ನೆಕ್ಸ್ಟ್ ಎರಡನೇ ಚಂದ್ರಗುಪ್ತನ ಕಾಲಘಟ್ಟದಲ್ಲಿ ಈ ಕೆಳಕಂಡ ಯಾವ ಶಿಲಾಶಾಸನಗಳಲ್ಲಿ ಗ್ರಾಮ ನಿಕಾಯ ಸ್ಥಾನವನ್ನು ಹೊಂದಿರಬಹುದಾದ ಪಂಚಮಂಡಳಿಯ ಕುರಿತು ಉಲ್ಲೇಖ ಮಾಡಲಾಗಿದೆ? ಗ್ರಾಮ ನಿಕಾಯ ಸ್ಥಾನವನ್ನು ಹೊಂದಿರಬಹುದಾದ ಪಂಚಮಂಡಳಿಯ ಕುರಿತು ಉಲ್ಲೇಖವನ್ನು ಹೊಂದಲಾಗಿದೆ ಅಂತ ಕೇಳ್ತಿದ್ದಾನೆ. ಇದಕ್ಕೆ ರೈಟ್ ಆನ್ಸರ್ ಸಾಂಚಿ ಶಾಸನ. ನೆಕ್ಸ್ಟ್ ಖುದಾಯಿ ಖಿದ್ಮತ್ಗಾರನ್ನು ಯಾರು ಸ್ಥಾಪನೆ ಮಾಡಿದರು? ಖಾನ್ ಅಬ್ದುಲ್ ಗಫಾರ್ ಖಾನ್ ಅವರು ಖುದಾಯಿ ಖಿದ್ಮತ್ಗಾರನ್ನು ಸ್ಥಾಪನೆ ಮಾಡ್ತಾರೆ. ಇದು ಬ್ರಿಟಿಷರ ವಿರುದ್ಧ ಅಹಿಂಸಾತ್ಮಕ ಗುಂಪಾಗಿರ್ತೈತೆ ಇದು ಬ್ರಿಟಿಷರ ವಿರುದ್ಧ. ಆಮೇಲೆ ಖಾನ್ ಅಬ್ದುಲ್ ಗಫಾರ್ ಖಾನ್ ಇವ್ರಿಗೇನಂತಾರೆ ಅಂದರೆ ಇನ್ನೊಂದು ಹೆಸರು ಏನಿರುತ್ತೆ ಅಂದರೆ ಬಾದ್ಶಾ ಅಂತ ಕೂಡ ಕರೀತಾರೆ. ಬಾದ್ಶಾ ಖಾನ್ ಅಂತ ಕೂಡ ಇವ್ರನ್ನ ಕರೀತಾರೆ. ಇದು ಸ್ಥಾಪನೆ ಆಗಿದ್ದು 1929 ಖುದಾಯಿ ಖಿದ್ಮತ್ಗಾರನ ಸ್ಥಾಪನೆ ಮಾಡ್ತಾರೆ. ಆಮೇಲೆ ಇವರು ಖಾನ್ ಅಬ್ದುಲ್ ಗಫರ್ ಖಾನ್ ಅವರನ್ನು ಅದೇ 1929 ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿರೋದು ಆದಮೇಲೆ ಇದು ಖುದಾಯಿ ಖಿದ್ಮತ್ಗಾರ ಏನಾಗ್ತದೆ ಅಂದರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಒಂದಿಗೆ ಮರ್ಜ್ ಆಗ್ತದೆ. ಓಕೆನಾ. ಆಮೇಲೆ ಮರ್ಜ್ ಆಗಿ ಅದ್ರ ಜೊತೆಗೆ ಜಾಯ್ನ್ ಆಗಿ ಬ್ರಿಟಿಷರ ವಿರುದ್ಧ ಪ್ರೊಟೆಕ್ಷನ್ ಅವೆಲ್ಲ ಮಾಡೋದು ಅದ್ರ ಥ್ರೂ ಹೋಗ್ತದೆ. ಆಮೇಲೆ ಇನ್ನೊಂದು ಕ್ವಶನ್ ಏನು ಕೇಳ್ಬೋದು ಅಂದರೆ ಮಾಡ್ರನ್ ಖುದಾಯಿ ಖಿದ್ಮತ್ಗಾರ ಅಂತ ಬರ್ಬೋದು. ಮಾಡ್ರನ್ ಖುದಾಯಿ ಖಿದ್ಮತ್ಗಾರನ ಸ್ಥಾಪನೆ ಆಗಿದೆ ಯಾವಾಗಂದರೆ 2011. ಯಾರಂದರೆ ಹ್ಯೂಮನ್ ರೈಟ್ ಆ್ಯಕ್ಟಿವಿಟ್ಸ್ ಆದಂಥ ಫೈಜಲ್ ಖಾನ್ ಅವರು ಸ್ಥಾಪನೆ ಮಾಡ್ತಾರೆ. ಫೈಜಲ್ ಖಾನ್ ಬೇಕಾದ್ರೆ ನೆಟ್ಟಲ್ಲಿ ಸರ್ಚ್ ಮಾಡಿ ನೋಡ್ರಿ, ಇದು ಬರುತ್ತೆ. ಓಕೆನಾ. ಫೈಜಲ್ ಖಾನ್ ಅವರು ಸ್ಥಾಪನೆ ಮಾಡ್ತಾರೆ. ಇದೊಂದು ಎಕ್ಸ್ಟ್ರಾ ಪಾಯಿಂಟ್. ಓಕೆ. ನೆಕ್ಸ್ಟ್ ರಾಜಕೀಯವನ್ನು ಕುರಿತು ಪ್ರಾಚೀನ ಪುಸ್ತಕವಾದ ನೀತಿ ಸಾರವನ್ನು ಯಾರು ರಚನೆ ಮಾಡಿದ್ದಾರೆ? ನೀತಿ ಸಾರವನ್ನು ರಚನೆ ಮಾಡಿದರು ಕಮಂಡಕರ್ ಅವರು. ಓಕೆನಾ. ನೆಕ್ಸ್ಟ್ 40ನೇ ಕ್ವಶನ್. ಕೆಳಕಂಡವುಗಳಲ್ಲಿ ಯಾವುದು ಭಾರತದಲ್ಲಿ ಮೊದಲು ಇಟ್ಟಿಗೆಯಿಂದ ಕಟ್ಟಿದ ದೇವಾಲಯ? ಫೋಕಸ್ಡ್ ಆನ್ ಇಟ್ಟಿಗೆಯಿಂದ ಕಟ್ಟಿದ ದೇವಾಲಯ ಯಾವುದು ಅಂತ ಕೇಳಿದಾನೆ. ಇದಕ್ಕೆ ರೈಟ್ ಆನ್ಸರ್ ಯಾವುದಂದರೆ ಬಿತರ್ಗಾಂವ್ ದೇವಾಲಯ ಇಟ್ಟಿಗೆಯಿಂದ ಕಟ್ಟಿದ ಮೊದಲ ದೇವಾಲಯವಾಗಿರ್ತದೆ. ನೆಕ್ಸ್ಟ್
1580ರಲ್ಲಿ ಅಕ್ಬರನು ತನ್ನ ಸಾಮ್ರಾಜ್ಯವನ್ನು ಎಷ್ಟು ಪ್ರಾಂತ್ಯಗಳಾಗಿ ವಿಂಗಡಿಸಿದನು? 12 ಪ್ರಾಂತ್ಯಗಳಾಗಿ ವಿಂಗಡಿಸ್ತಾನೆ. 12 ಪ್ರಾಂತ್ಯಗಳಾಗಿ ಅಕ್ಬರನು ತನ್ನ ಸಾಮ್ರಾಜ್ಯವನ್ನು ವಿಂಗಡಿಸಲಾಗ್ತಾನೆ. ಓಕೆನಾ. ನೆಕ್ಸ್ಟ್ 1905ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಬನಾರಸ್ ಅಧಿವೇಶನದ ನಡೆದಂಥ ಅಧ್ಯಕ್ಷತೆ ವಹಿಸಿದ್ದಾರೆ ಅವರು. ಬನಾರಸ್ ಕಾಂಗ್ರೆಸ್ನಲ್ಲಿ ಸ್ವದೇಶಿ ಕರೆಯನ್ನು ನಡೆಸಿದ್ದ ಅದರ ಅಧ್ಯಕ್ಷತೆ ವಹಿಸಿದವರು ಗೋಖಲೆ ಅವರು, GK ಗೋಖಲೆ. ಭಾರತೀಯ ದಂಡ ಸಂಹಿತೆ ಪ್ರತಿಯನ್ನು ಯಾರು ಸಿದ್ಧಪಡಿಸಿದರು? ಭಾರತೀಯ ದಂಡ ಸಂಹಿತೆ ಪ್ರತಿಯನ್ನು ಸಿದ್ಧಪಡಿಸಿದವರು ಲಾರ್ಡ್ ಮೆಕಾಲೆ. ಓಕೆನಾ. ನೆಕ್ಸ್ಟ್ USA ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಗದರ್ ಪಕ್ಷವನ್ನು ಸ್ಥಾಪನೆ ಮಾಡಿದ್ದು ನವೆಂಬರ್ 1, 1913ರಂದು ಯಾರು ಸ್ಥಾಪನೆ ಮಾಡಿದರು? ಲಾಲ್ ಹರ್ದಯಾಳ್ ಅವರು USA ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಸ್ಥಾಪನೆ ಮಾಡ್ತಾರೆ, ಲಾಲ್ ಹರ್ದಯಾಳ್. ಗ್ರಾಮ ಸಮಿತಿಗಳು ಈ ಕೆಳಕಂಡ ಯಾರ ಆಳ್ವಿಕೆಯಲ್ಲಿ ರಾಜ ಪರಂಪರೆಯ ಪ್ರಮುಖ ಲಕ್ಷಣಗಳಾಗಿದ್ದವು? ಗ್ರಾಮ ಸಮಿತಿಗಳು ಯಾರಲ್ಲಿ? ಚೋಳರಲ್ಲಿ ಪ್ರಮುಖ ಲಕ್ಷಣಗಳಾಗಿರ್ತವೆ. ಬೆಂಗಳೂರು ಹೆಸರಿನ ಪ್ರಥಮ ಉಲ್ಲೇಖ ಇರುವ ಶಾಸನ ಯಾವ ದೇವಾಲಯದ ಹೊರಗಿದೆ? ಯಾವ ದೇವಾಲಯದಲ್ಲಿ ನೆಲಹಾಸಿನಲ್ಲಿತ್ತು? ಯಾವುದಂದ್ರೆ ಇದಕ್ಕೆ ರೈಟ್ ಆನ್ಸರ್ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ನೆಕ್ಸ್ಟ್ ಕೆಳಕಂಡಗಳಲ್ಲಿ ಯಾವುದು ಸರಿಯಾಗಿದೆ, ಯಾವ್ದು ರೈಟ್ ಅಂತ? ಗಣರಾಜ್ಯ ರಾಷ್ಟ್ರದ ಮುಖ್ಯಸ್ಥ ವಂಶಸ್ಥನಾಗಿರ್ತಾನೆ, ರಾಂಗ್ ಅದು. ಸಾರ್ವಭೌಮ ಪ್ರಜಾಪ್ರಭುತ್ವ ಅಂದರೆ ಸಂವಿಧಾನ ಇಚ್ಛಾನುಸಾರ, ರಾಂಗ್. ಪ್ರಜಾಸತ್ತಾತ್ಮಕ ಸಂವಿಧಾನವು ಮತ್ತೊಂದು ರಾಷ್ಟ್ರದ ಕಾನೂನನ್ನು ಸರ್ವೋಚ್ಚತೆಯಿಂದ ಅಂಗೀಕರಿಸುವುದಿಲ್ಲ, ರಾಂಗ್. ಜಾತ್ಯತೀತ ಅಂದರೆ ರಾಷ್ಟ್ರವು ಯಾವುದೇ ಧರ್ಮದ ಕುರಿತು ತಟಸ್ಥವಾಗಿರುತ್ತದೆ, ಫೋರ್ತ್ ಆಪ್ಷನ್ ರೈಟ್. ನೆಕ್ಸ್ಟ್ ಭೂಮಿಯ ಅಯಸ್ಕಾಂತೀಯ ಕ್ಷೇತ್ರವು ಯಾವಾಗಲೂ ತ್ರಿಜ್ಯೀಯ ಘಟಕಾಂಶವನ್ನು ಹೊಂದಿರುತ್ತದೆ, ಯಾವುದಂದ್ರೆ ಅಯಸ್ಕಾಂತೀಯ ಧ್ರುವವನ್ನು ಹೊಂದಿರುತ್ತದೆ. ನೆಕ್ಸ್ಟ್ ಮಂತ್ರಿಗಳು ಕೆಳಕಂಡ ಯಾವುದರಿಂದ ಆಯ್ಕೆ ಮಾಡ್ತಾರೆ? ಮಿನಿಸ್ಟರ್ಗಳನ್ನು ಕೆಳಕಂಡ ಯಾವ್ಯಾವುದರಿಂದ ಮಿನಿಸ್ಟರ್ಗಳನ್ನು ಆಯ್ಕೆ ಮಾಡಲಾಗ್ತದೆ ಅಂತ ಕ್ವಶನ್ ಕೇಳಿದ್ದೇನೆ. ಲೋಕಸಭೆ, ರಾಜ್ಯಸಭೆ, ಶಾಸಕಾಂಗದ ಹೊರಗೆ ಅಂತ ಕೂಡ ಕೇಳಿದ್ದೇನೆ. ಲೋಕಸಭೆಯಿಂದ ಮಾಡ್ತಾರೆ, ರಾಜ್ಯಸಭೆಯಿಂದ ಎಲೆಕ್ಟ್ ಆಗ್ತಾರೆ, ಶಾಸಕಾಂಗದಿಂದನೂ ಕೂಡ ಅಂದರೆ ಔಟ್ಸೈಡ್ ಆಫ್ ದ ಲೆಜಿಸ್ಲೇಚರ್ ಅಂದೂ ಕೂಡ ಆಯ್ಕೆ ಆಗ್ತಾರೆ ಇಲ್ಲಿಗೆ ಮಂತ್ರಿಗಳನ್ನು. ಓಕೆನಾ. 3 ಹೇಳಿಕೆಗಳು ಕೂಡ ರೈಟ್, ABC ಅಂತ ಇರ್ತದೆ. ABC 3 ಹೇಳಿಕೆಗಳು ಕೂಡ ರೈಟ್ ಅದಕ್ಕೆ. ನೆಕ್ಸ್ಟ್ ಕೆಳಕಂಡ ಪ್ರತಿಪಾದನೆಗಳನ್ನು ಯಾವ ಒಂದು ಪ್ರತಿಪಾದನೆ ಸಂವಿಧಾನದ 356ನೇ ವಿಧಿ ಬಗ್ಗೆ ಹೇಳ್ತದೆ? 356 ಅಂದರೆ ರಾಜ್ಯ ತುರ್ತು ಪರಿಸ್ಥಿತಿ ಬಗ್ಗೆ ಹೇಳ್ತದೆ. ಇದಕ್ಕೆ ಕೆಳಕೊಟ್ಟಿರೋ ಒಂದು ಆಪ್ಷನಲ್ಲಿ ಯಾವುದು ರೈಟ್ ಅಂತ ಕೇಳ್ತೇನೆ. ಡೈರೆಕ್ಟ್ ಆನ್ಸರ್ ಹೇಳ್ತೀನಿ ನಾನು. ರಾಜ್ಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಈ ಶಬ್ದಗಳು ಬರಬೇಕು. ಕಾನೂನು ಮತ್ತು ಸುವ್ಯವಸ್ಥೆಗಳು ಸಂಪೂರ್ಣವಾಗಿ ಹದಗೆಟ್ಟರೆ ರಾಷ್ಟ್ರಪತಿಯವರು ತುರ್ತು ಪರಿಸ್ಥಿತಿಯನ್ನು ಘೋಷಿಸಬಹುದು. ಇದಕ್ಕೆ ರೈಟ್ ಆನ್ಸರ್ ಅದಕ್ಕೆ. ಓಕೆನಾ. ಆಪ್ಷನ್ 2 ರೈಟ್ ಆನ್ಸರ್ ಅದಕ್ಕೆ. ನೆಕ್ಸ್ಟ್ ವಿಧಾನ ಪರಿಷತ್ತಿನ ಸ್ಥಾನವು ವಿಧಾನಸಭೆಗಿಂತ ಕೆಳಗಿನದಾಗಿದೆ, ರೈಟ್. ವಿಧಾನ ಪರಿಷತ್ತಿನ ಅಸ್ತಿತ್ವವೇ ವಿಧಾನಸಭೆಯ ಆಕ್ಷೇಪಣೆಯನ್ನು ಅವಲಂಬಿಸಿದೆ, ರೈಟ್. ಮೂಲಭೂತ ಪರಿಷತ್ತಿನಲ್ಲಿ ಮಂಡನೆಯಾಗಿರುವ ಒಂದು ವಿಧೇಯಕವನ್ನು ವಿಧಾನಸಭೆಯು ತಿರಸ್ಕರಿಸಿದರೆ ಅದು ಅಲ್ಲಿಯೇ ಕೊನೆಗೊಳ್ಳುತ್ತದೆ ಅಂತ ಹೇಳ್ತಿದ್ದಾನೆ. ಅದು ಅಲ್ಲಿಯೇ ಕೊನೆಗೊಳ್ಳುತ್ತದೆ. ಇದು ಕೂಡ ರೈಟ್. ಅಂದರೆ ವಿಧಾನ ಪರಿಷತ್ನಲ್ಲಿ ಮಂಡನೆಯಾಗಿ ವಿಧೇಯಕವು ವಿಧಾನಸಭೆಯಲ್ಲಿ ತಿರಸ್ಕರಿಸಿದ ಅದು ಅಲ್ಲಿಯೇ ರಿಜೆಕ್ಟ್ ಆಗ್ತದೆ ಅಂತ ಹೇಳ್ತಿದ್ದಾನೆ. ಅದು ಆಪ್ಷನ್ ರೈಟ್ ಇದಕ್ಕೆ. ಆಮೇಲೆ ನೆಕ್ಸ್ಟು ರಾಜ್ಯಪಾಲರು ಪರಿಷತ್ತಿನ 1/6 ನಾಮನಿರ್ದೇಶನ ಮಾಡ್ತಾರೆ. ಇದು ಕೂಡ ರೈಟ್ ಆಗಿರೋದ್ರೆ ಎಲ್ಲ ಹೇಳಿಕೆಗಳು ಕೂಡ ಹಿಂಗೆ ಕೊಟ್ಟಿದ್ದಾನೆ. A R1 R2 R3 ಸರಿಯಾಗಿವೆ. R1 ಮತ್ತು R2 ಅನ್ನು ವಿವರಿಸುತ್ತದೆ. ಆಪ್ಷನ್ 3 ರೈಟ್ ಆನ್ಸರ್ ಅದಕ್ಕೆ. ಓಕೆ. ನೆಕ್ಸ್ಟ್ ಸಂವಿಧಾನ ಪ್ರಸ್ತಾವನೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಓದಿಕೊಂಡು ಒದಗಿಸಲಾದ ಸಂಕೇತಗಳನ್ನು ಬಳಸಿ ನಿಖರವಾದ ಆಯ್ಕೆ ಮಾಡಿ ಅಂತ ಹೇಳ್ತಿದ್ದಾನೆ. ಓಕೆನಾ. ಸಂವಿಧಾನ ಪ್ರಸ್ತಾವನೆ ಬಗ್ಗೆ ಕೇಳ್ತಿದ್ದಾನೆ ಕ್ವಶನ್. ಕೆಲವೊಂದಿಷ್ಟು ಯೂನಿಕ್ ಟಾಪಿಕ್ಸ್ ಅಂತ ಒಂದು ಬೇರೆ ಕ್ಲಾಸಸ್ ಮಾಡ್ತೀನಿ ರೀ. ಅಂದರೆ ಪೊಲಿಟಿಯಲ್ಲಿ ಯೂನಿಕ್ ಟಾಪಿಕ್ಸು ಅಂದರೆ ರೆಗ್ಯುಲರ್ ಟಾಪಿಕ್ಸ್ ಬರಬೇಕು. ಈಗ ರೆಗ್ಯುಲರ್ ಅಂದರೆ ಪ್ರಸ್ತಾವನೆ ರೆಗ್ಯುಲರ್ ಇದು. ಓಕೆನಾ. ಯೂನಿಕ್ ಟಾಪಿಕ್ಸು ಅದರಲ್ಲಿ ಯಾವುದು, ಎಕನಾಮಿಕ್ಸಲ್ಲಿ ಯಾವುದು, ಜಿಯೋಗ್ರಫಿಲಿ ಯಾವುದು, ಹಿಂಗೆ ಕೆಲವೊಂದಿಷ್ಟು ಟಾಪಿಕ್ಸ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ, ನಿಮಗೆ ಮಾಡ್ಬೇಕಂತಂದರೆ ಕಮೆಂಟ್ ಮಾಡಿ ನನಗೆ. ಓಕೆನಾ. ನೆಕ್ಸ್ಟ್ ಸಂವಿಧಾನದ ಪ್ರಸ್ತಾವನೆಗೆ ಸಂಬಂಧಿಸಿದ ಹೇಳಿಕೆಯನ್ನು ಓದಿಕೊಂಡು ಇದ್ರ ಪ್ರಸ್ತಾವನೆ ಬಗ್ಗೆ ಕೇಳಿದ್ದೇನೆ. ಜವಾಹರ್ಲಾಲ್ ನೆಹರು ಅವರು ಸ್ಥಾಪಿಸಿದ ನಿರ್ಣಯದ ಉದ್ದೇಶವು ಅಂತಿಮವಾಗಿ ಪ್ರಸ್ತಾವನೆಯಾಯಿತು ಅಂತ ಹೇಳ್ತಿದ್ದಾರೆ. ಅಂದರೆ ರೈಟ್ ಇದು, ರೈಟ್. ಇದು ಕಾನೂನಾತ್ಮಕ ಸ್ವರೂಪದಲ್ಲ. ಇದು ಕೂಡ ರೈಟ್. ಇದು ಕಾನೂನಾತ್ಮಕ ಸ್ವರೂಪದಲ್ಲ.
ಇದು ಕೂಡ ರೈಟು. ಸಂವಿಧಾನದ ಇದು ದೇಶಗಳನ್ನು ಅಂತಿಮಗೊಳಿಸುತ್ತೆ, ಇದು ಕೂಡ ರೈಟು. ಇದು ತಿದ್ದುಪಡಿ ಮಾಡಲಾಗದು ಅಂತ ಹೇಳ್ತದೆ, ತಿದ್ದುಪಡಿ ಮಾಡಬಹುದು, ಇದನ್ನು ತಿದ್ದುಪಡಿ ಆಲ್ರೆಡಿ ಮಾಡಿದ್ದಾರೆ. ಓಕೆನಾ? ಆಗಿರೋದ್ರಿಂದ ಆಪ್ಷನ್ 1 ರೈಟು, ಎ ಮತ್ತು ಬಿ ರೈಟು. ನೆಕ್ಸ್ಟು 1949 ಆಗಸ್ಟ್ 26ರಂದು ಅಳವಡಿಸಿಕೊಂಡ ಭಾರತ ಸಂವಿಧಾನದ ಪ್ರಸ್ತಾವನೆಯು ಈ ಕೆಳಕಂಡ ಯಾವ ಪದವನ್ನು ಒಳಗೊಂಡಿರಲಿಲ್ಲ, ಯಾವ ಪದ ಇರಲಿಲ್ಲ ಪ್ರಸ್ತಾವನೆಯನ್ನು ಅಳವಡಿಕೆ ಮಾಡಿಕೊಂಡಾಗ ಪ್ರಸ್ತಾವನೆಯಲ್ಲಿ ಕೆಳಗಿಂದ ಯಾವ ಪದ ಇರಲಿಲ್ಲ ಅಂತ ಕೇಳ್ತಿದ್ದಾನೆ. ಓಕೆನಾ? ಗಣರಾಜ್ಯ ಇತ್ತು ಅಂದರೆ ಡಿ ಇತ್ತು ಅಂದರೆ ಡಿ ಇದರಲ್ಲಿದೆ ಅಂದರೆ ರೈಟ್ ಆನ್ಸರ್ 1ನೇದು. ಯಾಕಂದರೆ ಡಿ ಇತ್ತು ಅಂತ ಗೊತ್ತು ನಮಗೆ, ಅಂದರೆ ಡಿ ಇರೋದನ್ನ ತೆಗೆದು ಬಿಡಬೇಕು, ಯಾವುದು ಒಳಗೊಂಡಿರಲ್ಲ ಅಂತ ಕೇಳ್ತಿದ್ದಾನೆ. ಸಮಾಜವಾದಿ, ಸರ್ವಧರ್ಮ, ಖಂಡತೆ ಇವೆಲ್ಲವನ್ನು 42ನೇ ತಿದ್ದುಪಡಿ ಮೂಲಕ ಅಡಾಪ್ಟ್ ಮಾಡ್ಕೊಳ್ತೀವಿ. ಇವು 3 ಪದಗಳನ್ನು 43ನೇ ತಿದ್ದುಪಡಿ ಮೂಲಕ. ಆಗಿರೋದ್ರಿಂದ ಎ ಒಂದೇ ರೈಟು, ಎ ಬಿ ಸಿ. ಓಕೆ, ನೆಕ್ಸ್ಟ್ ಯಾವ್ದು ಕ್ವಶನ್ನು? ಭಾರತದಲ್ಲಿ ನ್ಯಾಯಿಕ ಕ್ರಿಯಾವಾದವು ನ್ಯಾಯಾಲಯದ ತೀರ್ಪುಗಳು ಮತ್ತು ನಿರ್ಣಯಗಳ ಮುಖಾಂತರ ಸಂವಿಧಾನೇತರ ಬೆಳವಣಿಗೆಗೆ ಹೊರಹೊಮ್ಮಿದೆ ಅಂತ ಹೇಳ್ತಿದ್ರೆ ರೈಟ್. ಅಸ್ತಿತ್ವದಲ್ಲಿರುವ ಕಾನೂನು ಸ್ಪಷ್ಟವಾಗಿಲ್ಲದಿರುವುದರಿಂದ ಅಥವಾ ವ್ಯಕ್ತವಾಗಿ ಹೇಳದಿರುವುದರಿಂದ ನ್ಯಾಯಿಕ ಕ್ರಿಯಾವಾದವು ಆ ಖಾಲಿ ಅಂತರವನ್ನು ಸೂಕ್ತವಾಗಿ ತುಂಬುತ್ತದೆ. ಇದು ಕೂಡ ರೈಟ್. ಅಂದರೆ ಪ್ರತ್ಯೇಕವಾಗಿ ಎ ಮತ್ತು ಆರ್ ಎರಡೂ ಸರಿಯಾಗಿವೆ ಮತ್ತು ಆರ್ ಎನ ಸರಿಯಾದ ವಿವರಣೆಯಾಗಿದೆ. ಅಂದರೆ ಆಪ್ಷನ್ ಎ ರೈಟ್. 368 ಅಂದರೆ ತಿದ್ದುಪಡಿ ಬಗ್ಗೆ ಏನೋ ಕೇಳ್ತಿದ್ದಾನೆ ಕ್ವಶನ್. ಓಕೆನಾ? ಉಭಯ ಸದನಗಳ ನಡುವೆ ಬಿಕ್ಕಟ್ಟು ಉಂಟಾದಲ್ಲಿ ಸಂದರ್ಭದಲ್ಲಿ ಸಂವಿಧಾನದ ತಿದ್ದುಪಡಿಯ ವಿಧೇಯಕವನ್ನು ಜಂಟಿ ಅಧಿವೇಶನದಲ್ಲಿ ಅನುಮೋದಿಸಬಹುದು ಅಂತ ಹೇಳಿದ್ರೆ ಒಂದೇದು ರಾಂಗ್, ಅಬ್ಸಲ್ಯೂಟ್ಲಿ ರಾಂಗ್. ಯಾಕಂದರೆ ಜಂಟಿ ಅಧಿವೇಶನ ಇದ್ದಾಗ ತಿದ್ದುಪಡಿ ಇದ್ದಾಗ ಜಂಟಿ ಅಧಿವೇಶನ ಕರೆಯಂಗಿಲ್ಲ. ಓಕೆನಾ? ತಿದ್ದುಪಡಿ ಪ್ರಸ್ತಾವವನ್ನು ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬಹುದು. ಇದು ಕೂಡ ರಾಂಗ್. ಯಾಕಂದರೆ ತಿದ್ದುಪಡಿಯನ್ನು ಲೋಕಸಭೆ ಆದರೂ ಆಗಿರ್ಬೋದು, ರಾಜ್ಯಸಭೆ ಆದರೂ ಆಗಿರ್ಬೋದು, ಎರಡೂ ಸದನದಲ್ಲೂ ಕೂಡ ಮಂಡಿಸಬಹುದು. ಯಾವುದು ಸರಿ ಅಂತ ಕೇಳ್ತಿದ್ದಾನೆ. ಎರಡೂ ಹೇಳಿಕೆಗಳು ಕೂಡ ರಾಂಗ್ ಆಗಿದ್ದಾವೆ. ಇದರಲ್ಲಿ ಮೇಲಿನ ಯಾವುದೂ ಅಲ್ಲ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಸಚಿವ ಸಂಪುಟದ ಸಾಮೂಹಿಕ ಹೊಣೆಗಾರಿಕೆಯು ಸಚಿವ ಸಂಪುಟದ ಸದಸ್ಯರ ನಡುವಿನ ಒಗ್ಗಟ್ಟು ಮತ್ತು ಸಮನ್ವಯತೆಯನ್ನು ಸೂಚಿಸುತ್ತದೆ. ಒಂದೇದು. ಓಕೆನಾ? ರೈಟ್. ಸಚಿವ ಸಂಪುಟದ ಸದಸ್ಯರನ್ನು ಆಯ್ಕೆ ಮಾಡುವುದು ಮತ್ತು ಅವರನ್ನು ತೆಗೆದುಹಾಕುವುದು ಪ್ರಧಾನಮಂತ್ರಿಯವರ ಪರಮಾಧಿಕಾರದಲ್ಲಿರ್ತದೆ ಅಂತ ಹೇಳ್ತದೆ. ಇದು ಕೂಡ ರೈಟ್. ಸಚಿವ ಸಂಪುಟದಲ್ಲಿ ಯಾರ ಸದಸ್ಯರು ಸರಿ ಇಲ್ಲ ಅಂದರೆ ಅವ್ರನ್ನ ಡಿಸಾಲ್ವ್ ಮಾಡೋ ಪವರ್ ಕೂಡ ಪ್ರಧಾನಮಂತ್ರಿಗೆ ಇರುತ್ತೆ. ಅಂದರೆ ಪ್ರತ್ಯೇಕವಾಗಿ ಎರಡು ಸರಿ, ವಿವರಣೆಯು ಕೂಡ ಸರಿಯಾಗಿದೆ. ಆಪ್ಷನ್ 1 ರೈಟ್ ಆನ್ಸರ್. ಭಾರತ ಸಂವಿಧಾನದ ತಿದ್ದುಪಡಿ ಮಾಡುವಾಗ ಕೆಳಕಂಡ ಯಾವ ವಿಷಯಗಳು ಲೋಕಸಭೆಯ ಸರಳ ಬಹುಮತದ ಮೂಲಕ ಮಾತ್ರ ಅಗತ್ಯವಿದೆ. ಲೋಕಸಭೆ ಸರಳ ಬಹುಮತ ಅಂದರೆ ಸರಳ ಬಹುಮತ, ವಿಶೇಷ ಬಹುಮತ, ಅರ್ಧದಷ್ಟು ರಾಜ್ಯಗಳ ಬಹುಮತ, ಈ ಥರ 3 ರೀತಿ ತಿದ್ದುಪಡಿಯಲ್ಲಿ ಬರ್ತವೆ. 3 ರೀತಿ ಬರ್ತವೆ. ಅದರೊಳಗೆ ಫಸ್ಟ್ ಸರಳ ಬಹುಮತದ ಬಗ್ಗೆ ಮಾತ್ರ ಕೇಳ್ತಿದ್ದಾನೆ. ಇದು ಅಸ್ತಿತ್ವದಲ್ಲಿರುವ ರಾಜ್ಯದ ಹೆಸರಿನ ಬದಲಾವಣೆ ರೈಟು. ಇದು ಸರಳ ಬಹುಮತ. ಅಸ್ತಿತ್ವದಲ್ಲಿರುವ ರಾಜ್ಯದ ಗಡಿ ಬದಲಾವಣೆ ಅಂದರೆ ಗಡಿ ಬದಲಾವಣೆ ಮಾಡೋದು ಕೂಡ ಸರಳ ಬಹುಮತದ ಮೂಲಕ ಮಾಡ್ಬೋದು. ಹೊಸ ರಾಜ್ಯಗಳನ್ನು ಕ್ರಿಯೇಟ್ ಮಾಡೋದು ಕೂಡ ಸರಳ ಬಹುಮತದ ಮೂಲಕನೇ ಮಾಡ್ಬೋದು. ಅಂದರೆ ಮೇಲೆ ಎಲ್ಲ 3 ಹೇಳಿಕೆಗಳು ಕೂಡ ಸರಳ ಬಹುಮತದ ಮೂಲಕ ಮಾಡಬಹುದಾಗಿರ್ತದೆ. ಓಕೆ, ನೆಕ್ಸ್ಟ್ ಅನುಚ್ಛೇದ 360 ಹಣಕಾಸಿನ ತುರ್ತು ಪರಿಸ್ಥಿತಿ ರೈಟು. 368 ಸಂವಿಧಾನದ ತಿದ್ದುಪಡಿ ಇವಾಗಿನ ಮಾತಾಡಿದ್ವಿ ರೈಟು. 323A ನ್ಯಾಯಿಕ ಆಡಳಿತೀಕರಣ ಇದು ಕೂಡ ರೈಟು. 280 ಹಣಕಾಸು ವಿಧೇಯಕ ಅಲ್ಲ, ಇದು ಫೈನಾನ್ಸ್ ಬಿಲ್ಲು ಬರೋದು 280 ಅಂದರೆ ಆಪ್ಷನ್ 4 ರಾಂಗ್. ಇಲ್ಲಿ ಏನು ಕೇಳಿದ ಕ್ವಶನ್ ಯಾವುದು ಹೊಂದಿಕೆ ಆಗಿರೋದಿಲ್ಲ, ಯಾವ್ದು ರಾಂಗ್ ಅಂತ ಕೇಳಿದರೆ ಆಗಿರೋದ್ರಿಂದ 4ನೇ ಆಪ್ಷನ್ ರೈಟ್. ಭಾರತದ ಅವಿಶ್ವಾಸ ನಿರ್ಣಯಕ್ಕೆ ಸಂಬಂಧಿಸಿದ ಕೆಳಕಂಡ ಹೇಳೋದನ್ನು ಪರಿಗಣಿಸಿ. ಭಾರತ ಸಂವಿಧಾನದಲ್ಲಿ ಅವಿಶ್ವಾಸ ನಿರ್ಣಯದ ಉಲ್ಲೇಖವಿಲ್ಲ. ಹೌದು, ಅವಿಶ್ವಾಸ ಅಂತಂದು ಸಂವಿಧಾನದಲ್ಲಿ ಎಲ್ಲಿ ಉಲ್ಲೇಖ ಮಾಡಿಲ್ಲ. ಓಕೆನಾ? ಅವಿಶ್ವಾಸ ನಿರ್ಣಯ ಪ್ರಸ್ತಾಪವನ್ನು ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬಹುದು. ಅವಿಶ್ವಾಸ ಮಂಡಳಿಯನ್ನು ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬಹುದು. ಯಾಕಂದರೆ ರಾಜ್ಯಸಭೆಯಲ್ಲಿ ಅದು ಡಿಸಾಲ್ವ್ ಆಗೋದಿಲ್ಲ. ರಾಜ್ಯಸಭೆ ಅದನ್ನ 1/3 ಅಂತಂದು 2 ವರ್ಷಕ್ಕೊಮ್ಮೆ ಅದನ್ನ ಅದು ಚೇಂಜಸ್ ಆಗ್ತಿರೋದ್ರಿಂದ, ಇಷ್ಟು ಜನ ಬರ್ತಾರೆ ಇಷ್ಟು ಜನ ಹೋಗ್ತಿರೋದ್ರಿಂದ ಅದು ಡಿಸಾಲ್ವ್ ಆಗೋದಿಲ್ಲ. ಯಾವುದು ರಾಜ್ಯಸಭೆ ಆಗಿರೋದ್ರಿಂದ ರಾಜ್ಯಸಭೆಯಲ್ಲಿ ಅವಿಶ್ವಾಸ ನಿರ್ಣಯವನ್ನು ಮಂಡಿಸೋದು ಇದು ಬರೋದೇ ಇಲ್ಲ, ಮಾತೇ ಬರೋದಿಲ್ಲ ಇಲ್ಲಿ. ಆಗಿರೋದ್ರಿಂದ ಲೋಕಸಭೆಯಲ್ಲಿ ಮಾತ್ರ ಮಂಡಿಸಲಾಗುತ್ತದೆ. ಆಪ್ಷನ್ ಬಿ ಕೂಡ ರೈಟು, ಎ ಕೂಡ ರೈಟು. ಇದಕ್ಕೆ 2 ಹೇಳಿಕೆಗಳು ಕೂಡ ರೈಟ್ ಆಗ್ತವೆ. ಇದು ಮ್ಯಾಕ್ಸಿಮಮ್ ಹುಡುಗರು 1ನೇ ಆಪ್ಷನ್ನಲ್ಲಿ ಟ್ರ್ಯಾಪ್ ಆಗ್ಬೋದು. ಯಾಕಂದರೆ ಅವಿಶ್ವಾಸ ಮಂಡಳಿ ಅಂತ ಓದ್ತೀವಿ ನಾವು, ಬಟ್ ಅದನ್ನ ಸಂವಿಧಾನದಲ್ಲಿ ಉಲ್ಲೇಖ ಮಾಡಿಲ್ಲ. ಅದು ಕೂಡ ನೆನಪಿರ್ಬೇಕು ನಮಗೆ. ಓಕೆನಾ? ಹಂಗೆ ಆ ದೃಷ್ಟಿ ಇಟ್ಕೊಂಡು ಬಿ ಅಷ್ಟೇ ರೈಟ್ ಅಂತ ಹಾಕೋ ಚಾನ್ಸಸ್ ಇರುತ್ತೆ. ಬಟ್ 2 ಹೇಳಿಕೆಗಳು ಕೂಡ ರೈಟ್ ಅದಕ್ಕೆ.
ನೆಕ್ಸ್ಟ್, ಭಾರತ ಸಂವಿಧಾನದಲ್ಲಿ ನಿರೂಪಿಸಲಾದ ರಾಜನೀತಿ ನಿರ್ದೇಶಕ ತತ್ವಗಳನ್ನು ಅಡಿಯಲ್ಲಿ ಕೆಳಕಂಡ ಉಪಬಂಧಗಳನ್ನು ಪರಿಗಣಿಸಿ. ಅಂದರೆ ರಾಜನೀತಿ ನಿರ್ದೇಶಕ ತತ್ವಗಳು DPSP ಬಗ್ಗೆ ಕ್ವಶನ್ ಕೇಳಿದಾನೆ. ಇದರಲ್ಲಿಗೆ ಇವು ಇಷ್ಟು ಕೊಟ್ಟಿದ್ದಾನೆ, 4 ಹೇಳಿಕೆಗಳು ಕೊಟ್ಟಿದ್ದಾನೆ. ಇದರಲ್ಲಿ ಯಾವುದು DPSPಯಲ್ಲಿ ಇಲ್ಲ ಅಥವಾ ಇದ್ದಾವೆ ಅಂತಂದು ಕೆಳಗೆ ಆಪ್ಷನ್ ಮತ್ತು ABCD ಆ ಥರ ಕೊಟ್ಟಿದ್ದಾನೆ. ಓಕೆ, ಈ ಫಸ್ಟು ಭಾರತೀಯ ನಾಗರಿಕ ಏಕರೂಪ ನಾಗರಿಕತೆ ಸಮಿತಿ, ಭಾರತದ ನಾಗರಿಕರ ಏಕರೂಪ ನಾಗರಿಕತೆ ಸಮಿತಿ 44ನೇ ವಿಧಿ ಬರುತ್ತೆ ನೋಡ್ರಿ. ಅದು ಅಂದರೆ ಇದು ಹೌದು, ಇದು ಇದೆ ಅಂತ. ನೆಕ್ಸ್ಟ್ ಗ್ರಾಮ ಪಂಚಾಯತಿ 40, ಇದು ಕೂಡ ಇದೆ ಅಂತ. ಗ್ರಾಮೀಣ ಪ್ರದೇಶಗಳ ಗುಡಿ ಕೈಗಾರಿಕೆಗಳು ಅಂತ ಬರೋದು 43ನೇ ವಿಧಿ ಬರುತ್ತೆ, ಇದು ಕೂಡ ಇದೆ ಅಂತ DPSPಯಲ್ಲಿ. ನೆಕ್ಸ್ಟ್ ಆಮೇಲೆ ಎಲ್ಲ ಕೆಲಸಗಾರರಿಗೆ ಬಿಡುವಿನ ವೇಳೆಯಲ್ಲಿ ಸಾಂಸ್ಕೃತಿಕ ಅವಕಾಶ ಇದು ಕೂಡ 43ನೇ ವಿಧಿಯಲ್ಲೇ ಬರುತ್ತೆ. ಅಂದರೆ 4 ಕೂಡ DPSPಯಲ್ಲಿ ಇದಾವೆ ಈಗ ಆಗಿರೋದ್ರಿಂದ ಕೆಳಗಿನಗಳಲ್ಲಿ ಮೇಲ್ಕಂಡ ಯಾವ ರಾಜನೀತಿ ನಿರ್ದೇಶಕ ತತ್ವಗಳು ಬಿಂಬಿತವು ಗಾಂಧಿ ತತ್ವಗಳಾಗಿವೆ. ಈಗ ಡೈರೆಕ್ಟ್ ಅವನೇನಾದರೂ DPSPಯಲ್ಲಿ ಯಾವ್ಯಾವ ಇದಾವೆ ಅಂತ ಕೇಳಿಬಿಟ್ರೆ 4 ಇದಾವೆ. ಬಟ್ ಅವ್ನ ಕ್ವಶನಲ್ಲಿ ಮತ್ತೇನು ಕೇಳಿದಾನೆ ಅಂದರೆ ಗಾಂಧಿ ತತ್ವದಲ್ಲಿ ಯಾವ್ಯಾವ ಇದಾವೆ ಅಂತ ಕೇಳ್ತಿದ್ದಾನೆ. ಹಂಗಿರೋದ್ರಿಂದ ಬಿ ಗ್ರಾಮಸಭೆ ಸುವ್ಯವಸ್ಥಿತೆ, ಆಮೇಲೆ ಗ್ರಾಮೀಣ ಪ್ರದೇಶದ ಗುಡಿ ಕೈಗಾರಿಕೆಗಳು, ಇವು ಎರಡೇ ಗಾಂಧಿ ತತ್ವದಲ್ಲಿ ಇರೋದು. ಹಾಗೆಂದರೆ B ಮತ್ತು C ಮಾತ್ರ ರೈಟು. ಓಕೆನಾ, ಇವಿಷ್ಟು ಕೂಡ DPSPಯಲ್ಲಿ ಇದ್ದಾವೆ 4 ಕೂಡ. ಅದರೊಳಗೆ ಮತ್ತೆ ಗಾಂಧಿ ತತ್ವದಲ್ಲಿ ಯಾವ ಇದಾವೆ ಅಂತ ಕೇಳಿದ್ರೆ ಅದರಲ್ಲಿ ಗ್ರಾಮ ಪಂಚಾಯತಿ ಮತ್ತು ಗುಡಿ ಕೈಗಾರಿಕೆಗಳು ಇವೆರಡು ಗಾಂಧಿ ತತ್ವದಲ್ಲಿದ್ದಾವೆ. ಆಗಿರೋದ್ರಿಂದ B and C ರೈಟ್ ಆನ್ಸರ್ ಅದಕ್ಕೆ. ಓಕೆನಾ, ನೆಕ್ಸ್ಟು ಪ್ರೆಸರ್ ಗ್ರೂಪ್ಸ್ ಅಂತ ಒಂದು, ಇದು ಹೊಸ ಕ್ವಶನ್ ಇದು. ಓಕೆನಾ, ಬಟ್ ಗಂಗಾಧರ್ ಸರ್ ಬುಕ್ಕಲ್ಲಿ ಕೊಟ್ಟಿದ್ದಾನೆ, ಇದು ಡೀಟೇಲಾಗಿ ಕೊಟ್ಟಿದ್ದಾನೆ. ಒತ್ತಡ ತಂಡ ಎಂದರೆ ಇದು ಸಮಾನ ಹಿತಾಸಕ್ತಿ ಏಳಿಗೆಗಳಿಗೆ ಮತ್ತು ಅದರ ಸಮರ್ಥನೆಗಾಗಿ ಸಕ್ರಿಯವಾಗಿ ಸಂಘಟಿತಗೊಂಡ ಒಂದು ಜನರ ಗುಂಪಾಗಿದೆ. ರೈಟ್. ಇದು ಸರ್ಕಾರದ ಮೇಲೆ ಒತ್ತಡ ಹಾಕುವ ಮೂಲಕ ಸಾರ್ವಜನಿಕ ನೀತಿಯಲ್ಲಿ ಬದಲಾವಣೆ ತರಲು ಪ್ರಯತ್ನಿಸುವುದರಿಂದ ಇದನ್ನು ಹಾಗೆ ಕರೆಯಲಾಗುತ್ತದೆ. ಇದು ಕೂಡ ರೈಟ್. 2 ಹೇಳಿಕೆಗಳು ಕೂಡ ರೈಟ್ ಇದಕ್ಕೆ. A and R ಎರಡೂ ಕೂಡ ರೈಟ್ ಇದಕ್ಕೆ. ಓಕೆನಾ, ನೆಕ್ಸ್ಟ್ ನ್ಯಾಯ ಪರಿಕಲ್ಪನೆಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಅಂಶಗಳನ್ನು ಪರಿಗಣಿಸಿ ಸರಿಯಾದ ಸಂಕೇತವನ್ನು ಆಯ್ಕೆ ಮಾಡಿ. ನ್ಯಾಯ ಪರಿಕಲ್ಪನೆಗೆ ಅದರ ಬಗ್ಗೆ ಕೇಳಿದಾನೆ. ಪಾರಿತೋಷಿಕ ಮತ್ತು ದಂಡನೆಗಳ ನೀಡಿಕೆ ರೈಟ್. ವಿವರಣಾತ್ಮಕ ಪರಿಕಲ್ಪನೆ ರೈಟ್. ನೈತಿಕ ಅಥವಾ ಪ್ರಾಮಾಣಿಕತೆ ಪರಿಕಲ್ಪನೆ ಇದು ಕೂಡ ರೈಟ್. ಅಗತ್ಯ ಸ್ಪರ್ಧಾತ್ಮಕ ಪರಿಕಲ್ಪನೆ ಇದು ಕೂಡ ರೈಟ್. ಇದಕ್ಕೆ ಆಪ್ಷನ್ 4 ರೈಟ್. ನ್ಯಾಯ ಪರಿಕಲ್ಪನೆಗೆ ಸಂಬಂಧಿಸಿದಂತೆ ಪಾರಿತೋಷಿಕ ಮತ್ತು ದಂಡನೆಗಳು, ವಿವರಣಾತ್ಮಕ ಪರಿಕಲ್ಪನೆ, ನೈತಿಕ ಅಥವಾ ಪ್ರಾಮಾಣಿಕತೆ ಪರಿಕಲ್ಪನೆ, ಅಗತ್ಯ ಸ್ಪರ್ಧಾತ್ಮಕ ಪರಿಕಲ್ಪನೆ 4 ಹೇಳಿಕೆಗಳು ಕೂಡ ರೈಟ್. ನೆಕ್ಸ್ಟ್ ಹೊಂದಿಸಿ ಬರೆದು ಕೇಳಿದ್ದೇನೆ. ಸರ್ವೋದಯ ಚಳವಳಿ ಮಹಾತ್ಮ ಗಾಂಧಿ ರೈಟ್ ಇದು. ಓಕೆನಾ, ಭೂದಾನ ಚಳವಳಿ ವಿನೋಬಾ ಭಾವೆ, ಆಮೇಲೆ ಶ್ವೇತಕ್ರಾಂತಿ ವರ್ಗೀಸ್ ಕುರಿಯನ್, ಹಸಿರು ಕ್ರಾಂತಿ MS ಸ್ವಾಮಿನಾಥನ್. ಓಕೆನಾ, ಇದಕ್ಕೆ ರೈಟ್ ಆನ್ಸರು ಆಪ್ಷನ್ ಯಾವ್ದು ಬರುತ್ತೆ, ಒಂದನೇದಕ್ಕೊಂದು ಇದು ಬರುತ್ತೆ. ಆಮೇಲೆ ಭೂದಾನ ಚಳವಳಿ C ಆಗಬೇಕು. ಇದು ಆಪ್ಷನ್ 3 ರೈಟ್ ಆನ್ಸರ್. ಭಾರತ ಸರ್ಕಾರವು ಯಾರ ಅಧ್ಯಕ್ಷತೆಯಲ್ಲಿ ಭೂ ಸುಧಾರಣಾ ಆಯೋಗವನ್ನು ರಚಿಸಿತು? ಈ ಕ್ವಶನ್ ಏನು ಭಾರತ ಸರ್ಕಾರ ಅಂತ ಕೇಳಿದ್ದೇನೆ. ಭಾರತ ಸರ್ಕಾರ ಅಂತ ಕೇಳಿದ್ರಿಂದ GC ಕುಮಾರಪ್ಪ ಸಮಿತಿ. ಇದು 1947ನಲ್ಲಿ ಅರ್ಜೆಂಟಲ್ಲಿ ಬರುತ್ತೆ. ಸ್ವಾತಂತ್ರ್ಯ ಸಿಕ್ಕ ತಕ್ಷಣವೇ ಮೊದಲು ಬರೋದು ಯಾವುದು ಅಂದರೆ ಭಾರತ ಸರ್ಕಾರದಲ್ಲಿ ಯಾವ್ದು ಬರುತ್ತೆ ಅಂದರೆ GC ಕುಮಾರಪ್ಪ. ಇವು BD ಜೊತೆ ಬರೋದು, ಇದು ಕರ್ನಾಟಕದಲ್ಲಿ ಬರೋದು. ಓಕೆನಾ, ಕರ್ನಾಟಕದಲ್ಲಿ ಬರೋದು. ಇವೆರಡೂ ಸಂಬಂಧಿಸಿಲ್ಲ. ಇದು ವಿನೋಬಾ ಭಾವೆಯವರು ದಾನ ಮಾಡೋದ್ರ ಬಗ್ಗೆ ಮಾತಾಡ್ತಾರೆ, ಅದರ ಬಗ್ಗೆ ರಿಲೇಟೆಡ್ ಅವರು. ನೆಕ್ಸ್ಟ್ ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1949 ಅಲ್ಲ, ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964. ಹಿಂದೂ ಉತ್ತರಾಧಿಕಾರ ಅಧಿನಿಯಮ 1950 ಅಲ್ಲ, 1956. ಓಕೆನಾ, ಇದು ಅಂದರೆ 2 ಹೇಳಿಕೆಗಳು ರಾಂಗ್ ಇವು. ಮೈಸೂರು ಗೇಣಿದಾರಿಕೆ ಅಧಿನಿಯಮ 1952 ರೈಟ್. ಕರ್ನಾಟಕ ಭೂ ಸುಧಾರಣಾ ಅಧಿನಿಯಮ 1961 ರೈಟ್. 2 ಜೋಡಿಗಳು ಮಾತ್ರ ಸರಿಯಾಗಿವೆ, ಅಂದರೆ 2 ಜೋಡಿಗಳು ರಾಂಗ್ ಇದಾವೆ. ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964, ಹಿಂದೂ ಉತ್ತರಾಧಿಕಾರಿ ಅಧಿನಿಯಮ 1959. ಓಕೆ, ನೆಕ್ಸ್ಟ್ ನೀರಾವರಿ ಸೌಲಭ್ಯಗಳ ಕೊರತೆಯು ಕೃಷಿಯಲ್ಲಿ ಕಡಿಮೆ ಉತ್ಪಾದನೆಗೆ ಕಾರಣವಾಗುತ್ತದೆ. ಹೌದು, ನೀರಾವರಿ ಇಲ್ಲಾಂದರೆ ಕೃಷಿ ಕಡಿಮೆ ಆಗೇ ಆಗ್ತದೆ, ಅದರಲ್ಲಿ ಏನು ಮಾತಿಲ್ಲ. ಓಕೆನಾ, ನೆಕ್ಸ್ಟ್ ಅದಕ್ಕೆ ಕಾರಣ ಏನಂದರೆ ನೀರಾವರಿ ಸೌಲಭ್ಯಗಳ ಕೊರತೆಯು ಬೆಳೆಗಳಿಗೆ ಅಸಮರ್ಪಕ ನೀರು ಪೂರೈಕೆಗೆ ಕಾರಣವಾಗುತ್ತದೆ. ಇದು ನೇರವಾಗಿ ಕೃಷಿ ಉತ್ಪಾದನೆಯನ್ನು ಕಡಿಮೆ ಮಾಡ್ತದೆ ಅಂತ ಹೇಳ್ತಾನೆ. ಹೌದು, ನೀರಿಲ್ಲಂದರೆ ಕೃಷಿ ಉತ್ಪಾದನೆ ಕಡಿಮೆ ಆಗೇ ಆಗ್ತದೆ. ಆಗಿರೋದ್ರಿಂದ 2 ಹೇಳಿಕೆಗಳು ರೈಟು, ಅದಕ್ಕೆ ಕಾರಣವೂ ಕೂಡ ರೈಟ್ ಆಗಿರ್ತದೆ. ಓಕೆನಾ, ಆಪ್ಷನ್ ಫಸ್ಟ್ ರೈಟ್ ಆನ್ಸರ್ ಅದಕ್ಕೆ. ನೆಕ್ಸ್ಟ್ ಭೂ ಹಿಡುವಳಿಗಳ ಮೇಲಿನ ಗರಿಷ್ಠ ಮಿತಿ ಅಂದರೆ ಗರಿಷ್ಠ ಸೀಲಿಂಗ್ ಹೇರಿಕೆಯ ಮುಖ್ಯ ಉದ್ದೇಶವೇನು? ಭೂ ಮಾಲೀಕತ್ವದ ಅಸಮಾನತೆಯನ್ನು ಕಡಿಮೆ ಮಾಡುವುದು. ಹೌದು, ಅಂದರೆ ಭೂ ಮಾಲೀಕರ ಅಸಮಾನತೆಯನ್ನು ಕಡಿಮೆ ಮಾಡೋದು ಈ ಸೀಲಿಂಗ್ನ ಮುಖ್ಯ ಉದ್ದೇಶ. ಈ ಆಪ್ಷನ್ ರೈಟು. ಜನರ ಕೃಷಿ ಆದಾಯದಲ್ಲಿ ಎದ್ದು ಕಾಣುತ್ತಿರುವ ಅಸಮಾನತೆಯನ್ನು ಕಡಿಮೆ ಮಾಡುವುದು. ಹೌದು, ಅಸಮಾನತೆಯನ್ನು ಕಡಿಮೆ ಮಾಡಬೇಕಂತಾನೆ ಮಾಡಿದ್ದಾರೆ.
ನೆಕ್ಸ್ಟ್, ಹೆಚ್ಚುವರಿ ಭೂಮಿಯನ್ನು ಭೂರಹಿತ ಸಾಗುವಳಿದಾರರಿಗೆ ವಿತರಿಸುವ ಮೂಲಕ ಸ್ವಯಂ ಉದ್ಯೋಗದ ಅವಕಾಶಗಳನ್ನು ಹೆಚ್ಚಿಸುವುದು, ಇದು ಕೂಡ ರೈಟ್. ಅಂದರೆ ಜಾಸ್ತಿ ಒಬ್ಬನ ಹತ್ರನೇ ಜಾಸ್ತಿ ಇರೋ ಭೂಮಿನ ಅದನ್ನ ಸ್ಪ್ಲಿಟ್ ಮಾಡಿಕೊಂಡು ಬೇರೆ ಬೇರೆಯವ್ರಿಗೂ ಭೂಮಿ ಇಲ್ಲದವ್ರಿಗೂ ಕೂಡ ಭೂಮಿಯನ್ನು ಕೊಡುವುದೇ ಇದರ ಭೂ ಮಿತಿ ಅಂದರೆ ಸೀಲಿಂಗ್ನ ಮುಖ್ಯ ಉದ್ದೇಶವಾಗಿರ್ತದೆ ಅಂತ ಹೇಳ್ತಾನೆ. 3 ಹೇಳಿಕೆಗಳು ಕೂಡ ರೈಟ್. ಇದಕ್ಕೆ ABC 3 ಹೇಳಿಕೆಗಳು ಕೂಡ ರೈಟ್. ಕೆಳಗಿನ ಭೂ ಸುಧಾರಣಾ ಕ್ರಮಗಳನ್ನು ಪರಿಗಣಿಸಿ. ಮಧ್ಯವರ್ತಿ ನಿರ್ಮೂಲನೆ, ಗೇಣಿ ಪದ್ಧತಿ ಸುಧಾರಣೆ, ಭೂ ಹಿಡುವಳಿಗಳ ಮೇಲಿನ ಗರಿಷ್ಠ ಮಿತಿ ಹೇರಿಕೆ, ಭೂ ಹಿಡುವಳಿಗಳ ಕ್ರೋಢೀಕರಣ. ಈ ಮೇಲಿನ ಯಾವ ಕ್ರಮಗಳು ಕರ್ನಾಟಕ ಭೂ ಸುಧಾರಣೆಯ ಭಾಗವಾಗಿವೆ? ಕರ್ನಾಟಕ ಭೂ ಸುಧಾರಣೆ ಭಾಗವಾಗಿವೆ ಅಂದರೆ ಮಧ್ಯವರ್ತಿ ನಿರ್ಮೂಲನೆ ಯಾವುದು, ಗೇಣಿ ಪದ್ಧತಿ ಸುಧಾರಣೆ ಯಾವುದು, ಭೂ ಹಿಡುವಳಿಗಳು ಅಂದರೆ ಇವಾಗಲೇ ಮಾತಾಡಿದ್ನಲ್ಲ ಸೀಲಿಂಗ್, ಅದು ಕೂಡ ಹೌದು, ಭೂ ಹಿಡುವಳಿಗಳ ಕ್ರೋಢೀಕರಣ ಇದು ಕೂಡ ಹೌದು. ಅಂದರೆ ABCD 4 ಆಪ್ಷನ್ ಕೂಡ ರೈಟ್. ಓಕೆನಾ. ನೆಕ್ಸ್ಟ್, ಕರ್ನಾಟಕ ಸರ್ಕಾರವು ಜಾರಿಗೆ ತಂದಿರುವ ರಾಜೀವ್ ಗಾಂಧಿ ಉದ್ಯಮಶೀಲತಾ ಕಾರ್ಯಕ್ರಮದ ವೈಶಿಷ್ಟ್ಯತೆಗೆ ಸಂಬಂಧಿಸಿದಂತೆ. ರಾಜೀವ್ ಗಾಂಧಿ ಉದ್ಯಮಶೀಲತೆ ಅದರ ಬಗ್ಗೆ ಕೇಳ್ತಿದ್ದಾನೆ. ಓಕೆನಾ. 1ನೇ ಆಪ್ಷನ್ನು ನಾವೀನ್ಯೋದ್ಯಮಗಳನ್ನು ಉತ್ತೇಜಿಸಲು, ಆಲೋಚನೆ ಮತ್ತು ನಾವೀನ್ಯತೆಯನ್ನು ಪೋಷಿಸಲು. ಹೌದು, ಇದಕ್ಕೆ ರೈಟು. ನೆಕ್ಸ್ಟು, ಕರ್ನಾಟಕವನ್ನು ನವೋದ್ಯಮ, ಸ್ಟಾರ್ಟಪ್, ಪರಿಸರ ವ್ಯವಸ್ಥೆಯಲ್ಲಿ ಉನ್ನತ ಸ್ಥಾನವನ್ನು ಕಾಯ್ದುಕೊಳ್ಳುವುದು ಇದರ ಉದ್ದೇಶ, ಇದು ಕೂಡ ರೈಟ್. ಕರ್ನಾಟಕದಲ್ಲಿ ಕೃಷಿ ಕ್ಷೇತ್ರ ರಾಂಗು. ಕರ್ನಾಟಕದಲ್ಲಿ ಸೇವಾ ವಲಯ ಇದು ಕೂಡ ರಾಂಗು. ಇದು ಯಾವಾಗ ಬರ್ತದೆ ಅಂದರೆ 12 ತಿಂಗಳು ಫುಲ್ ಡೇ ಇರುತ್ತೆ. ಇದಕ್ಕೆ ಏಜ್ ಲಿಮಿಟು 30 ಏಜ್ ಲಿಮಿಟ್ ಆಗಿರಬೇಕು ಇದಕ್ಕೆ ಜಾಯ್ನ್ ಆಗಬೇಕಂದ್ರೆ. ಆಮೇಲೆ ಅವರು ಸೈನ್ಸು ಅಥವಾ ಇಂಜಿನಿಯರಿಂಗು 3 ಅಥವಾ 4 ವರ್ಷದಲ್ಲಿ ಮುಗಿಸಿರ್ಬೇಕು. ಆಮೇಲೆ ಅವರು ಯಾವುದೇ ಸ್ಟಾರ್ಟಪ್ಪಲ್ಲಿ ಹೂಡಿಕೆ ಮಾಡಿರಬಾರ್ದು ಮೊದಲೇ. ಆಮೇಲೆ ಇವ್ರಿಗೆ ಇಯರ್ಲಿ 25,000 ಕೊಡ್ತಾರೆ. ಓಕೆನಾ. ಇಯರ್ಲಿ ಇವ್ರಿಗೆ 25,000 ಕೊಡ್ತಾರೆ. ಇದನ್ನ ಕರ್ನಾಟಕ ಇನ್ನೋವೇಷನ್ ಆ್ಯಂಡ್ ಟೆಕ್ನಾಲಜಿ ಸೊಸೈಟಿ, ಅವರು ನೋಡಲ್ ಏಜೆನ್ಸಿ ಆಗಿದ್ದನ್ನ ಮಾಡ್ತಾರೆ. ಹಾಗಿರೋದ್ರಿಂದ A and B ಮಾತ್ರ ರೈಟ್ ಆನ್ಸರ್ ಇದಕ್ಕೆ. ಕ್ವಶನ್ ಬಿಟ್ಟನೇನು ಇಲ್ಲಿ. ಧಾರವಾಡ ಜಿಲ್ಲೆಯಲ್ಲಿ ಮಾಗಡಿ ರೈತರ ದಂಗೆ ಯಾವಾಗ ಆಗ್ತದೆ ಅಂದರೆ 1972. ನೆಕ್ಸ್ಟ್, ಮಂಡ್ಯ ಜಿಲ್ಲೆಯ ವರುಣ ನಾಲೆ ರೈತರ ದಂಗೆ ಯಾವಾಗ ಆಗ್ತದೆ ಅಂದರೆ 1978. ನರಗುಂದ ನವಲ್ಗುಂದ ರೈತರ ದಂಗೆ 1980. ಓಕೆನಾ. ಸಿಂಧನೂರು ರೈತರ ದಂಗೆ 1986. ಓಕೆ. ನೆಕ್ಸ್ಟ್, ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 4. ನೆಕ್ಸ್ಟ್, ಕರ್ನಾಟಕ ಸರ್ಕಾರವು ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಯೋಜನೆಯನ್ನು ಯಾವ ವರ್ಷ ಜಾರಿಗೆ ತಂದು? 2020, 2021, 2022, 2023 ಅಂತ ಕೊಡ್ತಾನೆ. ಇದು ರೈಟ್ ಆನ್ಸರ್ 2021. 73ನೇ ತಿದ್ದುಪಡಿ ಕಾಯ್ದೆಗೆ ಮುಖ್ಯ ಲಕ್ಷಣ ಯಾವುದು? 3 ಶ್ರೇಣಿ ಪಂಚಾಯತ್ ಹೌದು, 5 ವರ್ಷಗಳಿಗೊಮ್ಮೆ ಪಂಚಾಯತ್ ಚುನಾವಣೆ ಹೌದು, SC/STಗೆ ಮೀಸಲಾತಿ ಹೌದು. 3 ಹೇಳಿಕೆಗಳು ಕೂಡ ರೈಟ್. ಓಕೆ. ನೆಕ್ಸ್ಟ್, ಪಂಚಾಯತ್ ರಾಜ್ಗೆ ಸಂಬಂಧಿಸಿದಂತೆ 73ನೇ ಸಂವಿಧಾನಾತ್ಮಕ ತಿದ್ದುಪಡಿ ಪಂಚಾಯತ್ ರಾಜ್ಗೆ ಸಂಬಂಧಿಸಿದಂತೆ ಕೆಳಗಂಡ ಹೇಳಿಕೆಗಳನ್ನು ಪರಿಗಣಿಸಿ. 73ನೇ ಸಂವಿಧಾನಾತ್ಮಕ ತಿದ್ದುಪಡಿಯ ಅನುಸಾರವಾಗಿ ಕರ್ನಾಟಕವು ಪಂಚಾಯತ್ ರಾಜ್ ಅಧಿನಿಯಮ 1993 ಜಾರಿಗೊಳಿಸಿದ ದೇಶದಲ್ಲಿ 2ನೇ ದೇಶ. ರಾಂಗ್ ಇದು. 2 ಅಲ್ಲ, ಮೊದಲ ದೇಶ ಅಂದರೆ ಎ ರಾಂಗ್. ಮತ್ತೆ ಹೆಂಗೆ ಕೊಟ್ಟಿದ್ದಂಗೆ ಕೆಳಗೆ ಸರಿಯಾಗಿರೋದು ಕೇಳಿದಾನೆ. ಎ ರಾಂಗು ಮೇಲ್ನೇ ಅಲ್ಲ, ಇದರಲ್ಲಿ ಇರುತ್ತೆ. ಎ ರಾಂಗ್ ಅಂದರೆ B ಆಪ್ಷನ್ ರೈಟ್. ಓಕೆನಾ. ಇದರಲ್ಲಿ ಪಂಚಾಯತ್ ರಾಜ್ ಅಧಿನಿಯಮ 1993 ವ್ಯಾಪಕವಾಗಿ ತಿದ್ದುಪಡಿ ಮಾಡಿ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 1993 ಎಂದು ಮರುನಾಮಕರಣ ಮಾಡಿದರು. ರೈಟ್. ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 1993 2016 ಫೆಬ್ರವರಿ 25 ಜಾರಿಗೆ ಬಂತು. ರೈಟ್. 2016 ಬಂದ ಕೂಡಲೇ ಗದಗ್ನಲ್ಲಿ ಇದು ಮಾಡ್ತಾರೆ ನೋಡ್ರಿ, ಪಂಚಾಯತ್ ಯೂನಿವರ್ಸಿಟಿ. ಅವಾಗ ಅದು ಕೂಡ 2016 ಬರ್ತದೆ. ಓಕೆನಾ. ನೆಕ್ಸ್ಟ್, 74ನೇ ಸಂವಿಧಾನಾತ್ಮಕ ತಿದ್ದುಪಡಿಗೆ ಅನುಗುಣವಾಗಿ ಕರ್ನಾಟಕ ಪೌರಸಭಾ ಅಧಿನಿಯಮ 1964, ಕರ್ನಾಟಕ ನಗರ ಪಾಲಿಕೆ ಅಧಿನಿಯಮ 1976 ಸಹ ತಿದ್ದುಪಡಿ ಮಾಡಲಾಯಿತು. ಇದು ಕೂಡ ರೈಟ್. ಅವ್ರು ರಾಂಗ್ ಇರೋದು ಕೇಳಿದಾನೆ. 1ನೇದು ಆಪ್ಷನ್ ರಾಂಗು, ಯಾಕಂದರೆ ಅದು ಮೊದಲ ಆಗ್ಬೇಕದು. ಇದೈತಲ್ಲ, ಇದು ಮೊದಲ ಆಗ್ಬೇಕಿದು. 73 ತಿದ್ದುಪಡಿ ಅನುಸಾರವಾಗಿ 2ನೇ ಅಲ್ಲ, ಮೊದಲ ನಮ್ಮದು ಕರ್ನಾಟಕದ್ದು. ಓಕೆ. ಎಲ್ಲ ಇಂಪ್ಲಿಮೆಂಟ್ ಮೊದಲೇ ಮಾಡ್ತೀವಿ ನಾವು, ಭಾಳ ಜೋರು ನಾವು. ಓಕೆ. ನೆಕ್ಸ್ಟ್, ಪಂಚಾಯತ್ ರಾಜ್ ನೀತಿಯ ನಿರ್ದೇಶಿತ ತತ್ವಗಳಲ್ಲಪ್ಪ. ಇವು 4 ಆಪ್ಷನ್ನಲ್ಲಿ ಯಾವುದೋ ಒಂದು ಪಂಚಾಯತ್ಗೆ ರಿಲೇಟೆಡ್ ಅಲ್ಲಂತೆ. ಓಕೆನಾ. ಗ್ರಾಮ ಸಮುದಾಯ ಜನರಿಗೆ ಶುದ್ಧ ಕುಡಿಯುವ ನೀರು ಕೊಡೋದು ಹೌದು ಇವ್ರದ್ದು. ಓಕೆನಾ. ಸ್ಥಳೀಯ ಸಮುದಾಯ ಕಲೆ ಮತ್ತು ಸಂಸ್ಕೃತಿ ಅವಾಗಲೇ ಮಾತಾಡಿದೆ ನೋಡ್ರಿ ನಾನು. ಕಲೆ ಮತ್ತು ಸಂಸ್ಕೃತಿ ಇದು 43ನೇ ವಿಧಿಯಲ್ಲಿ ಬರ್ತದೆ ಅಂತ ಹೇಳಿದೆ. ಇದು ಕೂಡ ರೈಟು. ಓಕೆನಾ. ದೇಶಿ ತಳಿಗಳು, ಬೀಜಗಳು ಮತ್ತು ಹಾಗೂ ಔಷಧ ಗುಣಗಳ ಸಸ್ಯಗಳನ್ನು ಬೆಳೆಸುವುದು, ಸಂರಕ್ಷಣೆ ಮಾಡೋದು, ಇದು ಕೂಡ ರೈಟ್. ಆಮೇಲೆ ಕೃಷಿಯೇತರ ಕೈಗಾರಿಕೆಗಳ ಅಭಿವೃದ್ಧಿಗೆ
ಕೃಷಿ ಬಿಟ್ಟು ಬೇರೆ ಕೈಗಾರಿಕೆಗಳ ಅಭಿವೃದ್ಧಿಗೆ ಹಣಕಾಸು ಸೌಲಭ್ಯ ನೀಡಿಕೆ ಅಂತ ಹೇಳಿದ್ರೆ ಇದು ರಾಂಗು. ಯಾವುದು ತತ್ವ ಅಲ್ಲ ಅಂತ ಹೇಳಿದ್ರೆ ಆಪ್ಷನ್ 4 ರೈಟ್ ಆನ್ಸರ್ ಅದಕ್ಕೆ. ಓಕೆನಾ, ನೆಕ್ಸ್ಟ್ ಆಪ್ಷನ್ 4 ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಏನಿದೆ, ಇದು ಮೆಂಟಲ್ ಇದೆ ಇದು. ನೆಕ್ಸ್ಟ್ ತಾಲೂಕು ಪಂಚಾಯತ್ನ ಸಮಿತಿಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ತಾಲೂಕು ಪಂಚಾಯತಿಯಲ್ಲಿ ಯಾವ್ಯಾವುದು ಸಮಿತಿಗಳು ಇರ್ತವೆ ಅಂತ. ಓಕೆ, ಫಸ್ಟ್ ಇದು ಸಾಮಾನ್ಯ ಸ್ಥಾಯಿ ಸಮಿತಿ ಇರುತ್ತೆ, ಹಣಕಾಸು ಲೆಕ್ಕ ಪರಿಶೋಧನಾ ಮತ್ತು ಯೋಜನಾ ಸಮಿತಿ ಇರುತ್ತೆ, ಸಾಮಾಜಿಕ ನ್ಯಾಯ ಸಮಿತಿ ಕೂಡ ಇರುತ್ತೆ. ಯಾವುದು ತಾಲೂಕು ಪಂಚಾಯತಿಯಲ್ಲಿ. ಇದು ಸಾಮಾನ್ಯ ಯೋಜನಾ ಸಮಿತಿಯಲ್ಲಿ ಬರುತ್ತೆ ಅಂದರೆ ಜಿಲ್ಲಾ ಪಂಚಾಯತಿಯಲ್ಲಿ ಬರುತ್ತೆ. ಬರೋದು ಸಾಮಾನ್ಯ ಯೋಜನಾ ಸಮಿತಿ ಆಗಿರೋದ್ರಿಂದ ABC ಮಾತ್ರ ರೈಟ್. ಓಕೆ, ಇದು ಮೆಂಟಲ್. ಸಾಮಾನ್ಯವಾಗಿ ಜಿಲ್ಲಾ ಪಂಚಾಯತ್ ತನ್ನ ಕಾರ್ಯಕಲಾಪಗಳನ್ನು ನಿರ್ಧರಿಸಲು ಕನಿಷ್ಠ ಎಷ್ಟು ತಿಂಗಳಿಗೊಮ್ಮೆ ಸಭೆ ಸೇರ್ಬೇಕಂದ್ರೆ 2 ತಿಂಗಳಿಗೊಮ್ಮೆ ಸಭೆ ಸೇರ್ಬೇಕು. ಇವರು ಯಾರು, ಜಿಲ್ಲಾ ಪಂಚಾಯತಿಯವರು 2 ತಿಂಗಳಿಗೊಮ್ಮೆ ಸಭೆ ಸೇರಬೇಕು. ಅದರಲ್ಲಿ 1/3 ಜನ ಇರಬೇಕು. ಓಕೆನಾ. ಸೇವಾ ಸಿಂಧು ಎಂದರೇನು? ಸೇವಾ ಸಿಂಧು ಬಗ್ಗೆ ಕೇಳಿದಾನೆ. ಸೇವಾ ಸಿಂಧು ಅಂದರೆ ಏನು? ಅದು ಸರ್ಕಾರಿ ಸೇವೆಗಳು ಅಂದರೆ ಕರ್ನಾಟಕವು ಇಂಪ್ಲಿಮೆಂಟ್ ಮಾಡುತ್ತಿದ್ದ. ಓಕೆನಾ, ಸರ್ಕಾರಿ ಸೇವೆಗಳಲ್ಲಿ ನಾಗರಿಕರು ಮನೆ ಬಾಗಿಲಿಗೆ ಒದಗಿಸುವ ಕರ್ನಾಟಕದ ಉಪಕ್ರಮ ಇದು ಸೇವಾ ಸಿಂಧು ಆಗಿರ್ತದೆ. ಓಕೆನಾ. ಇದು ಏನಂದರೆ ಮುಖ್ಯವಾಗಿ ಪ್ರಮಾಣ ಪತ್ರಗಳು ಮತ್ತು ಪರವಾನಗಿಗಳು ಮತ್ತು ಸಮಾಜ ಕಲ್ಯಾಣ ಯೋಜನೆಗಳನ್ನು ಸೇರಿಸ್ತದೆ. ಪ್ರಮಾಣ ಪತ್ರಗಳು, ಪರವಾನಗಿಗಳು, ಸಮಾಜ ಕಲ್ಯಾಣ ಸೋಷಿಯಲ್ ವೆಲ್ಫೇರ್ ಆಫೀಸರು ಅಲ್ಲಿ ಸೇವೆಗಳನ್ನು ಒದಗಿಸ್ತದೆ. ಸ್ಥಳೀಯ ಕಾರ್ಯಕ್ರಮಗಳು ಇರ್ತವೆ. ನಾಗರಿಕರ ಸರ್ಕಾರಿ ನಗದು ಮತ್ತು ಕಾಗದ ರಹಿತ ಸಹಾಯ ಮಾಡೋದು, ಕಾಗದ ರಹಿತ ಸಹಾಯ. ಓಕೆನಾ. ಆಮೇಲೆ ಸರ್ಕಾರಿ ಸೇವೆಗಳನ್ನು ಹೆಚ್ಚು ಸುಲಭ ಮಾಡೋದು ಇದ್ರ ಉದ್ದೇಶವಾಗಿರ್ತದೆ. ಓಕೆನಾ. ಇದು ಮೇನಾಗಿ ಸೇವಾ ಸಿಂಧು. ಓಕೆನಾ. ಇದಕ್ಕೆ ರೈಟ್ ಆನ್ಸರ್ 1 ಆಪ್ಷನ್ ರೈಟ್. ನೆಕ್ಸ್ಟ್ ಪಂಚಾಯತ್ ರಾಜ್ 73-74ನೇ ತಿದ್ದುಪಡಿಗೆ ಅನುಸಾರವಾಗಿ ಭಾಗ ಮತ್ತು ಅನುಸೂಚಿ. 73 ಇದು ಪಂಚಾಯತ್ ರಾಜ್ಗೆ 9ನೇ ಭಾಗ. ಇದಕ್ಕೆ 9A ಭಾಗ. ಯಾವುದು ಇದು ಮುನ್ಸಿಪಾಲ್ಟಿಗೆ. ಅದು ಆಪ್ಷನ್ 4 ರೈಟ್. 11ನೇ ಅನುಸೂಚಿ ಇದು ಯಾವುದು ಪಂಚಾಯತು. 12ನೇ ಅನುಸೂಚಿ ಮುನ್ಸಿಪಾಲ್ಟಿ. ನೆಕ್ಸ್ಟ್ ಗ್ರಾಮೋನ್ ಕುರಿತಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ನಗರದ ಮನೆ ಬಾಗಿಲಿಗೆ ಎಲ್ಲ ಇಲಾಖೆಗಳು ನಾಗರಿಕ ಸೇವೆಗಳನ್ನು ಒದಗಿಸುವ ಗುರಿಯನ್ನು ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯಾಗಿದೆ. ಇದು ರಾಂಗ್. ಇದು ಓಕೆನಾ. 1 ಆಪ್ಷನ್ ರಾಂಗ್. ಯಾಕಂದರೆ ಇದು ಯಾವುದಕ್ಕೆ ಸಂಬಂಧಿಸ್ತದೆ ಅಂದರೆ ಸೇವಾ ಸಿಂಧುಗೆ ಸಂಬಂಧಿಸ್ತದೆ. 1ನೇ ಹೇಳಿಕೆ ಸೇವಾ ಸಿಂಧುಗೆ ಸಂಬಂಧಿಸ್ತದೆ. ಇದು ಮನೆ ಬಾಗಿಲಿಗೆ ಎಲ್ಲ ಅಂತ ಬರೋದು ಸೇವಾ ಸಿಂಧುಗೆ ಸಂಬಂಧಿಸ್ತದೆ. ಓಕೆನಾ. ಮೇಲೇನೇ ನೋಡಿದ್ವಿ ನಾವು. ಓಕೆ. ನೆಕ್ಸ್ಟ್ ಗ್ರಾಮೋನ್ ಕೇಂದ್ರಗಳು ಭಾನುವಾರದಂದು ಕಾರ್ಯನಿರ್ವಹಿಸುವುದಿಲ್ಲ. ಇಲ್ಲ, ಇವು ಭಾನುವಾರನೂ ಕೂಡ ಕಾರ್ಯನಿರ್ವಹಿಸ್ತವೆ. 8ರಿಂದ 8ರವರೆಗೂ ಇವ್ರದ್ದು ವರ್ಕ್ ಲೋಡ್ ಕೆಲಸ ಇರುತ್ತೆ. ಭಾನುವಾರವೂ ಕೂಡ ಕಾರ್ಯನಿರ್ವಹಿಸ್ತದೆ. ಇದು 24/7 ವರ್ಕ್ ಮಾಡ್ತದೆ. 24/7 ಅಲ್ಲ, ವಾರದಲ್ಲಿ ಎಲ್ಲ ವಾರವೂ ಕೂಡ ಕೆಲಸ ಮಾಡ್ತಾರೆ. ಯಾವುದೇ ವಾರ ರಜೆ ಇರಲ್ಲ. ಗ್ರಾಮೋನ್ಗೆ ಬೆಳಿಗ್ಗೆ 8ರಿಂದ ಸಾಯಂಕಾಲ 8 ಸಂಜೆ ರಾತ್ರಿ 8ವರೆಗೆ ಇರ್ತದೆ. ಹಾಗಿರೋದ್ರಿಂದ ಯಾವುದು ಸರಿಯಾಗಿಲ್ಲ, ಮೇಲೆ ಯಾವುದೂ ಅಲ್ಲ ಅನ್ನೋದೇ, 2 ರಾಂಗ್ ಅನ್ನೋದೇ ರೈಟ್ ಆನ್ಸರ್ ಅದಕ್ಕೆ. ನೆಕ್ಸ್ಟ್ ಕರ್ನಾಟಕ ಒನ್ ಪ್ರಾಜೆಕ್ಟ್ ಬಗ್ಗೆ ಕೇಳಿದಾನೆ. ಇದು ನಾಗರಿಕ ಸ್ನೇಹಿಯ ಮಾದರಿಯಲ್ಲಿ ವಿವಿಧ ಸರ್ಕಾರಿ ಸಂಸ್ಥೆಗಳು ಹಾಗೂ ಖಾಸಗಿ ಕಂಪನಿಗಳ ಸೇವೆಗಳನ್ನು ಒಂದೇ ಸೂರಿನಡಿ ಪೂರೈಸುವುದಕ್ಕೆ ಕರ್ನಾಟಕ ಇತರ ನಗರಗಳು ಬೆಂಗಳೂರು ಒನ್ ಪ್ರತಿರೂಪದಲ್ಲಿ ವಿಸ್ತರಿಸಲಾಗಿದೆ. 1 ಆಪ್ಷನ್ ರೈಟ್. ಪ್ರಸ್ತುತ ಕರ್ನಾಟಕ ಒನ್ ಅನ್ನುವ 24 ನಗರಗಳಲ್ಲಿ ಕಾರ್ಯನಿರ್ವಹಿಸುತ್ತದೆ. ಇದು ಕೂಡ ರೈಟ್. ಯಾವುದು ಸರಿಯಾಗಿದೆ ಅಂದರೆ AB ಕೂಡ ಸರಿಯಾಗಿದೆ. ನೆಕ್ಸ್ಟ್ ಇವೆರಡು ಮೆಂಟಲ್ ಅಬಿಲಿಟಿ ಇದೆ. ಇದು ಮೆಂಟಲ್ ಅಬಿಲಿಟಿ. ಕೆಳಗಿನ ನೋಡಿದ ಯಾವ ಜೋಡಿ ತಪ್ಪಾಗಿದೆ? ಇದು ರಿಪೀಟ್ ಕ್ವಶನ್ ನೋಡಿ. ಇದು ರಿಪೀಟ್ ಕ್ವಶನ್. ಇದು ಗ್ರೂಪ್ ಇಲ್ಲಿ ಕ್ವಶನ್ ಪೇಪರಲ್ಲಿ ಇದೆ ಇದು. ಓಕೆನಾ. ಪ್ರೈರಿ ಎಪಿಟೈಪಿಸ್ ಅಂತ ಇದೆ ಅಲ್ವಾ, ಇದೇ ರಾಂಗ್ ಇರೋದು. ಓಕೆನಾ. ತಪ್ಪಾಗಿರೋದು ಅದೇ. ಸವನ್ನ ಅಕೇಶಿಯಾ ರೈಟು. ತಂಡ್ರ ಮಾರ್ಮಾ ಪ್ರೋಸ್ಟ್ ಇದು ರೈಟು. ಕ್ಯಾನಿಫೆರಸ್ ಅರಣ್ಯ ಎವರ್ಗ್ರೀನ್ ಫಾರೆಸ್ಟ್ ಇದು ಕೂಡ ರೈಟು. ಗ್ರಾಮದಾನ ಚಳವಳಿ ಯಾವುದಕ್ಕೆ? ವಿನೋಬ ಭಾವೆಗೆ ಸಂಬಂಧಿಸಿದೆ. ಭೂದಾನ ಚಳವಳಿ, ಗ್ರಾಮದಾನ ಚಳವಳಿ ಒಂದು ನಿಮಿಷ ಗ್ರಾಮದಾನ ಚಳವಳಿ, ಭೂದಾನ ಚಳವಳಿ ಅವ್ರದಕ್ಕೆ ಸಂಬಂಧಿಸ್ತೈತಿ. ಗ್ರಾಮದಾನ ಚಳವಳಿ ಕೆಳಗಿನಲ್ಲಿ ಯಾರಿಗೆ ಸಂಬಂಧಿಸಿದೆ? ಗ್ರಾಮದಾನ ಚಳವಳಿ ಅದು ಕೂಡ ಅವ್ರಿಗೆ ಸಂಬಂಧಿಸ್ತದೆ ಅಂತ ಅಂದ್ಕೊಳ್ತೀನಿ ನಾನು. ಭೂದಾನ ಚಳವಳಿ, ಗ್ರಾಮದಾನ ಚಳವಳಿ ಅವ್ರಿಗೆ ವಿನೋಬ ಭಾವೆ ಅವರಿಗೆ ಸಂಬಂಧಿಸ್ತದೆ. ಓಕೆನಾ. ನೆಕ್ಸ್ಟ್ ಜಮೀನ್ದಾರಿ ನಿರ್ಮೂಲನೆ ಅಧಿನಿಯಮ, ಭೂದಾನ ಚಳವಳಿ, ಹಸಿರು ಕ್ರಾಂತಿ, ಪಂಚಾಯತ್ ರಾಜ್ ವ್ಯವಸ್ಥೆ. ಓಕೆನಾ. ಜಮೀನ್ದಾರಿ ನಿರ್ಮೂಲನೆ ಅಧಿನಿಯಮ ಯಾವುದಕ್ಕಂದರೆ ಗೇಣಿದಾರರ ನೇರವಾಗಿ ಭೂಮಿಯನ್ನು ವಿತರಿಸಲು ಮಧ್ಯವರ್ತಿ ಭೂ ನಿರ್ಮೂಲನೆ ಮಾಡುವುದೇ ಜಮೀನ್ದಾರಿ ನಿರ್ಮೂಲನೆ. ಭೂದಾನ ಚಳವಳಿ ಯಾವುದಂದರೆ ಭೂರಹಿತ ಬೇಸಾಯಗಾರರಿಗೆ ಸ್ವಯಂ ದಾನ ಮಾಡುವುದು. ಹಸಿರು ಕ್ರಾಂತಿ ಯಾವುದಂದರೆ
ಕೃಷಿ ಉತ್ತೇಜಿಸಲು ಭೂಮಿಯ ಮರು ಉತ್ಪಾದನೆ, ಮರು ವಿತರಣೆ. ಪಂಚಾಯತ್ ರಾಜ್ ಇದು ಗ್ರಾಮೀಣ ಪ್ರದೇಶದಲ್ಲಿ ಸ್ವಯಂ ಸರ್ಕಾರ ಸ್ಥಾಪನೆ ಆಗಿರೋದ್ರಿಂದ ಆಪ್ಷನ್ ಫಸ್ಟ್ ರೈಟ್ ಆನ್ಸರ್ ಅದಕ್ಕೆ. ನೆಕ್ಸ್ಟ್, ದೇಶದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕಾಗಿ ರಾಜ್ಯ ಪರಿಷತ್ ಸ್ಥಾಪಿಸಿದ ಮೊದಲ ರಾಜ್ಯ ಯಾವುದು? ರಾಜ್ಯ ಪರಿಷತ್ ಸ್ಥಾಪಿಸಿದ ಮೊದಲ ರಾಜ್ಯ ಕರ್ನಾಟಕ. ಡ್ಯಾಶ್ ಸಮರ್ಥ ಸಂವಹನ ಮತ್ತು ಮಾಹಿತಿ ಹಂಚಿಕೆಗಾಗಿ ಕರ್ನಾಟಕ ರಾಜ್ಯಾದ್ಯಂತ ಸರ್ಕಾರಿ ಕಚೇರಿಗಳನ್ನು ಸಂಪರ್ಕಿಸುವ ನೆಟ್ವರ್ಕ್ ಯಾವುದಂದರೆ ಕರ್ನಾಟಕ ರಾಜ್ಯ ವೈಡ್ ಏರಿಯಾ ನೆಟ್ವರ್ಕ್. ಕರ್ನಾಟಕ ರಾಜ್ಯ ವೈಡ್ ಏರಿಯಾ ನೆಟ್ವರ್ಕ್. ಕೆಳಗಿನವುಗಳಲ್ಲಿ ಈ ಸೇವೆಗಳನ್ನು ಸರ್ಕಾರದಿಂದ ವ್ಯವಹಾರಕ್ಕೆ ಅಂದರೆ G2B ಅಂದರೆ ಗೌರ್ಮೆಂಟ್ ಟು ಬಿಸ್ನೆಸ್ಗೆ ಬಳಸೋದು ಯಾವುದಂದರೆ GST. ಆಪ್ಷನ್ ಎ ಫಸ್ಟ್. ಆನ್ಲೈನ್ನಲ್ಲಿ ಸಮೀಕ್ಷೆ ಮಾಡಲು ಮತ್ತು ಆನ್ಲೈನ್ನಲ್ಲಿ ಪ್ರಶ್ನೋತ್ತರ ನಡೆಸಲು ಕೆಳಗಿನ ಯಾವುದು ಗೂಗಲ್ ಉತ್ಪನ್ನವನ್ನು ನಿಮಗೆ ಅನುಮತಿಸಲಾಗ್ತದೆ ಅಂದರೆ ಗೂಗಲ್ ಫಾರ್ಮ್. ಗೂಗಲ್ ಫಾರ್ಮಲ್ಲಿ ಏನಾದರೂ ಫಿಲ್ ಮಾಡಿರಿ ಅಂತ ಹೇಳ್ತಿರ್ತಾರೆ ನೋಡ್ರಿ, ಗೂಗಲ್ ಫಾರ್ಮ್. ಇದು ಮೆಂಟಾಲಿಟಿ 2 ಇಷ್ಟು ಮೆಂಟಾಲಿಟಿ ಕ್ವಶನ್ ಆಗಿದ್ದಾವೆ. ಓಕೆನಾ? ಐ ಹೋಪ್ ಇಲ್ಲಿವರೆಗೂ ಕ್ಲಾಸಸ್ ನಿಮಗೆ ಅರ್ಥ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಟೆಲಿಗ್ರಾಮ್ ಕೂಡ ಜಾಯ್ನ್ ಆಗಿ, ಅಲ್ಲಿ ಇದ್ರ PDF ಹಾಕ್ತೀನಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.